ಡಾಕ್ಟರ್ಗೆ ಮಾತ್ರನೇ ಬೆಂಬಲ ಕೊಡ್ತಾರೆ ಮಾತುಗಳನ್ನ ಕೇಳ್ತೀವಿ. ಅದನ್ನ ಸುಳ್ಳಾಗಿಸಿರೋ ಮಾಧ್ಯಮ ಮಿತ್ರರಿಗೆ, ಈ ಪತ್ರಿಕಾಗೋಷ್ಠಿಗೆ ಬಂದು ಈ ಒಂದು ಹೊಸ ತಂಡಕ್ಕೆ ಸಪೋರ್ಟಿವ್ ಆಗಿ ನಿಂತಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತನ ಬಯಸ್ತಾ, ಈಗ ವೇದಿಕೆ ಮೇಲಿರೋರು ದೀಪನ ಬೆಳಗಿಸೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು. ಹೀರೋಯಿನ್ ಬಂದ್ರು 4 ಜನ ಹೀರೋಯಿನ್ ಇಲ್ಲೇ ಇದ್ದಾರೆ. ವೇದಿಕೆ ಮೇಲೆ ನಿರ್ದೇಶಕರಾದ ಸುನಿ ಸರ್ ಅವರು ಬರಬೇಕು. ಸಿಂಪಲ್ ಸುನಿ ಅವರು ಯಾವಾಗಲೂ ಸಿಂಪಲ್ ಆಗಿ ಇರ್ತಾರೆ. ಬನ್ನಿ ಸರ್. ಚಡ್ಡಿ ಹಾಕಿ ಬಂದಿಲ್ಲ, ಟ್ರ್ಯಾಕ್ ಸೂಟ್ ಅಲ್ಲಿ ಬಂದಿಲ್ಲ ಸುನಿ ಅವರು ಇವತ್ತು. ಎಷ್ಟು ನೀರು ಬೇಕಾದ್ರೆ ನೀರು ಕುಡಿತಾರೆ ಅವ್ರು ಏನು ಹೆಸರು ಬಿಡ್ತಾರೆ. ಫಸ್ಟ್ ಮುಂದೆ ತೆಗೆದುಬಿಡಿ ಸರ್. ಈ ಬೆಳಗಿನ ಈ ಸಮಯದಲ್ಲಿ ತಾವೆಲ್ಲ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಬಹುದಿನಗಳ ಒಂದು ಕನಸು ಕಟ್ಕೊಂಡು ಓಡಾಡ್ತಾ ಇದ್ದಂತ ನಮ್ಮ ರುದ್ರ ಶ್ರೀನಿವಾಸ್ ಮತ್ತೆ ಪರಶುರಾಮ್ ಅವರು ಇದರ ಚಿತ್ರ ಏನು ಕಥೆಯ ಹಿಂದೆ ತುಂಬಾ ಸುತ್ತಾಡಿದ್ದಾರೆ ಅಂತ ಅನಿಸ್ತು. ನನ್ನ ಹತ್ರ ಬರುವವರೆಗೂ ಇವರು ಬಹಳ ಓಡಾಡಿದ್ದಾರೆ, ಬಹಳ ಊರು ಸುತ್ತಿದ್ದಾರೆ. ಅದರ ಫಲವೇ ಇವತ್ತೆಲ್ಲ ತಾವೆಲ್ಲ ಇಲ್ಲಿಗೆಲ್ಲ ಬಂದಿದ್ದೀರಿ. ಯಾವುದೇ ಸಿನಿಮಾಗಳನ್ನ ನಾವು ಸಾಮಾನ್ಯವಾಗಿ ಮಾಡಿಕೊರಟಾಗ ನಾನು ಈಗ ನನ್ನ ಏನು ವೃತ್ತಿಯಿಂದ ರಿಟೈರ್ಡ್ ಆದ್ಮೇಲೆ ನಾನು ಜಾಸ್ತಿ ನೋಡ್ತಾ ಇರೋದ್ರಿಂದ ಒಂದು 3-4 ವರ್ಷದಿಂದ ಹಲವಾರು ಚಿತ್ರಗಳು ಬಹಳ ಅದ್ಭುತವಾಗಿ ಕಥೆಗಳನ್ನ ಕಟ್ಕೊಂಡು ಹೊರಗಡೆ ಬಂದು ಜನಗಳನ್ನ ಕೂರಿಸಿ ಥಿಯೇಟರ್ ನೋಡಿಸಿ ವಾಪಸ್ ಕಳಿಸಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಅದೇ ರೀತಿ ಬಂದ ಪುಟ್ಟ ಓದ ಪುಟ್ಟ ಅಂತ ಅನ್ನುವಂಥವನು ಸಹ ನಾವು ನೋಡ್ತಾನೆ ಇರ್ತೀವಿ. ನಾವು ಅಂದ್ರೆ ಯಾಕೆ 2 ತರವಾದಂತಹ ಒಂದು ಚಿತ್ರಗಳನ್ನ ನಾವು ಕಾಣ್ತೀವಿ ಅಂತ ಹೇಳಿದ್ರೆ, ಒಂದು ಸಿದ್ಧತೆ ಮಾಡಿಕೊಳ್ಳುವುದರಲ್ಲಿ, ಮತ್ತೆ ಇನ್ನೊಂದು ಅವರು ಅದನ್ನ ಪ್ರಾಮಾಣಿಕವಾಗಿ ಅದರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಾಗ್ಬಿಡ್ತದೆ. ಯಾರನ್ನೇ ಕೂರಿಸಬಹುದು ಜಗತ್ತಲ್ಲಿ, ಮನುಷ್ಯರನ್ನ ಕೂರಿಸೋದು ಬಹಳ ಕಷ್ಟದ ಕೆಲಸ. ಪ್ರಾಣಿಗಳನ್ನ ಕೂರಿಸ್ಬಿಡ್ಬೋದು, ನಾವು ಎದುರಿಸ್ಬಿಟ್ಟು ಕೂಡಾಕ್ಬಿಡ್ಬೋದು, ಆದ್ರೆ ಮನುಷ್ಯರನ್ನ ಕೂಡಾಕೋಕ್ಕಾಗೋದಿಲ್ಲ, ಮತ್ತೆ ಕೂರ್ಸೋಕ್ಕಾಗೋದಿಲ್ಲ. ಕೂರಿಸಬೇಕಾದಂತ ಶಕ್ತಿ ಏನು ಅಂತಂದ್ರೆ ಅದ್ಭುತವಾದಂತ ಕೆಲಸ ಮಾಡಿರ್ಬೇಕು, ಮತ್ತೆ ತಕ್ಕಂತೆ ದೃಶ್ಯ ಕಾವ್ಯಗಳು, ಮತ್ತೆ ಅದಕ್ಕೆ ಸೇರಿಸಿರ್ತಕ್ಕಂತ ಏನು ಕತೆ, ಅದಕ್ಕೆ ಏನು ಎಷ್ಟು ಅದು ಅದ್ಭುತವಾಗಿ ಅದನ್ನ ನೀವು ಸೆರೆ ಹಿಡಿದಿದ್ದೀರಿ ಅನ್ನೋದಷ್ಟೇ ಇಂಪಾರ್ಟೆಂಟ್. ಬೇರೆ ಇನ್ನೇನು ಅದರಲ್ಲಿ ಮ್ಯಾಟರ್ ಆಗಲ್ಲ ಅಂತ ಅನ್ನಿಸ್ತದೆ ನನಗೆ ಈಗ ಇತ್ತೀಚಿನ ಸಿನಿಮಾಗಳನ್ನ ನೋಡ್ತಾ ಇದ್ರೆ. ಹಾಗೆ ಇವರು ಸಹ ನನಗೆ ಒಂದು ಸಿನಿಮಾ ತುಣುಕ ತುಂಬಾ ಏನು ಹೇಳಿಲ್ಲ, ಬಹಳ ಕಮ್ಮಿ ಅದರ ದೃಶ್ಯಗಳನ್ನ ನನಗೆ ಈಗ ಬರ್ತವೆ ಅಂತ ನನಗೆಲ್ಲ ತಿಳಿಸಿದ್ರು. ನಾನು ಪೊಲೀಸಲ್ಲಿ ಇದರಿಂದ ಏನಾಗ್ತದೆ ಅಂತಂದ್ರೆ, ನಾನು ನೈಜತೆಗೆ ಜಾಸ್ತಿ ಅದಕ್ಕೆ ಒತ್ತು ಕೊಡ್ತೀನಿ. ಸುಮ್ಮನೆ ಏನೋ ಒಂದು 20 ಜನ ಒಬ್ಬ ಪೊಲೀಸ್ ಬಂದು ಹೇಗೆ ಹೊಡೆದ ಅಂದ್ರೆ ಆ ಕಡೆ ಎಲ್ಲ ಬೆಲಿಗೆ ಬಿದ್ದೋಗ್ಬಿಡುದು, ಆಮೇಲೆ ಹೊಡೆದ ಅಂದ್ರೆ ಬಿಲ್ಡಿಂಗ್ ಮೇಲೆ ಎಗರ್ಬಿಡುದು, ಆ ತರದ್ದಲ್ಲ. ಅದೆಲ್ಲ ನೈಜತೆಗೆ ಮತ್ತೆ ವಾಸ್ತವಿಕತೆಗೆ ಬಹಳ ದೂರ ಇರ್ತದೆ. ಅದು ಸಾಮಾನ್ಯವಾಗಿ ಅಂತದ್ನ ಬೇರೆ ಬೇರೆ ಮಾಡ್ತಾರೆ. ಅದಕ್ಕೆ ಯಾವ್ದು ಸಿಸ್ಟಮ್ಗೆ ವಿರುದ್ಧವಾಗಿ ಈ ಜಗತ್ತಲ್ಲಿ ಯಾವ್ದು ನಡೀದಿಲ್ಲ.
ನಾವೇನು ಸಿಸ್ಟಮ್ ಕೆಳಗಡೆ ಕೆಲಸ ಮಾಡ್ತಾ ಇರ್ತೀವೋ ಪ್ರಪಂಚದಲ್ಲಿ, ಕಾನೂನಿನ ಒಳಗಡೆ ಕೆಲಸ ಮಾಡ್ತಾ ಇರ್ತೀವೋ ಅದ್ರ ಒಳಗಡೆನೆ ನಾವು ಒಂದು ಚಿತ್ರನ ರೂಪಿಸ್ಬೇಕಾಗ್ತದೆ. ಅದನ್ನ ಬಿಟ್ಟು ರೂಪಿಸಿರ್ತಕ್ಕಂಥ ನಡೆಸ್ತಕ್ಕಂಥ ಚಿತ್ರಗಳನ್ನ ನಾವು ನೋಡಿದೀವಿ, ಅದ್ಭುತವಾಗಿ ಯಶಸ್ವಿನೂ ಸಹ ಕಾಣ್ತಾವವು ಅಂತ ಅಂದ್ರೆ ಅದರಿಂದ ಆಚೆ ಹೋಗ್ಬಿಡ್ತೀವಿ ನಾವು. ಆ ಥರದ್ದು ನಮಗೆ ಬೇಕಾಗುತ್ತೆ ಒಂದೊಂದ್ಸಾರಿ. ಅದರಿಂದ ಆಚೆ ಹೋಗಿ ಕಾನೂನು ಕಟ್ಟಳೆಗಳೆಲ್ಲ ಮೀರಿ ನಡೀತಾ ಇರ್ತಕ್ಕಂಥ ಒಂದು ಕಥಾವಸ್ತುನ ನೋಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ನಾವು ತನ್ನಿಂದ ಆದಾಗ ಅದೇ ಆದಂತ ಬೇರೆ ಅದನ್ನ ಅದ್ಭುತವಾಗಿ ಕಟ್ಟಿರ್ತಕ್ಕಂಥದ್ದನ್ನ ನಾವು ಈಗಾಗಲೇ ಎಕ್ಸಾಂಪಲ್ ನಾವು ನೋಡಿದೀವಿ, ಅನುಭವಿಸಿದೀವಿ. ಆ ತರ ಸಹ ಬೇಕಾಗ್ತದೆ. ಈಗ ಒಂದು ಸ್ಪರ್ಧಾತ್ಮಕ ಒಂದು ಈ ಪ್ರಪಂಚದಲ್ಲಿ ನಾವೇನು ನಮ್ಮ ಬೆಂಗಳೂರಲ್ಲ, ಈಗೇನು ದಕ್ಷಿಣ ಭಾರತ ಅಲ್ಲ, ನಮ್ಮ ದೇಶ ಅಲ್ಲ ಅಂತಲ್ಲ, ಸಿನಿಮಾ ಅಂತ ಅಂದ್ರೆ ಈಗ ಇಡೀ ಪ್ರಪಂಚ ಅನ್ನೋ ಮಟ್ಟಕ್ಕೆ ಬಂದು ನಿಂತಿರುವಂತ ಸಮಯದಲ್ಲಿ ಆ ತರನೂ ಸಹ ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಈಗ ನಮ್ಮಲ್ಲಿ ನಾವೇನು ನಾನು ಹಲವಾರು ನನಗೆ ತುಂಬಾ ಕನ್ಸ್ಟ್ರೈನ್ ಆಗ್ಬಿಡ್ತೀನಿ ಪೊಲೀಸ್ ಅನ್ನೋ ಸಬ್ಜೆಕ್ಟ್ಗಳು ಬಂದಾಗ. ನನಗೆ ಹಲವಾರು ಯಾರು ಮಲಯಾಳಿ ಡೈರೆಕ್ಟರ್ಗಳು ಬಂದು ನನ್ನ ಹತ್ರ ಭೇಟಿ ಮಾಡುವಂತ ಮಾತಾಡುವಂಥದ್ದೆಲ್ಲ ಮಾಡ್ತೀವಿ ನಾವು. ಕೆಲವಷ್ಟು ಪ್ರಕಾರಗಳನ್ನ ನಮಗೆ ಆಗ್ತಕ್ಕಂತ ಅಂದ್ರೆ ನಮ್ಮನ್ನ ಪೂರ್ತಿ ಒಳಗಡೆ ಹೋಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಅವರು. ನಮ್ಮವ್ರು ಯಾರು ಇಲ್ಲ, ಬರೀ ಮೇಲ್ ನೋಡ್ತಾರೆ, ಜುಟ್ಟಿದ್ಯಾ ಹಂಗಿದ್ಯಾ ಹಿಂಗಿದ್ಯಾ ನೋಡ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಇನ್ನೇನು ಅಷ್ಟೇ ಬೇಕಾಗಿರೋದು ನಮ್ಮವ್ರಿಗೆ. ಪೂರ್ತಿ ಅರ್ಥ ಮಾಡಿಕೊಡೋದ್ರಲ್ಲಿ ಪೊಲೀಸಿಂಗ್ನ, ಪೊಲೀಸ್ ಬಗ್ಗೆ ಮತ್ತೆ ಪೊಲೀಸ್ ವೃತ್ತಿ ಬಗ್ಗೆ ಮತ್ತೆ ಅದ್ರಲ್ಲಿರ್ತಕ್ಕಂಥ ಎಷ್ಟು ಮಜಾ ಇದೆ, ತಮಾಷೆ ಇದೆ. ಆಮೇಲೆ ಅದ್ರಲ್ಲಿರ್ತಕ್ಕಂಥ ನನ್ನ ಲೆಕ್ಕದಲ್ಲಿ ಯಾವುದೇ ವೃತ್ತಿನಲ್ಲಿ ಇಲ್ಲ ಅಷ್ಟೊಂದು ತಮಾಷೆಗಳು ಪೊಲೀಸಲ್ಲಿ ಇರ್ತವೆ. ಅದನ್ನ ಎಲ್ಲೋ ನಮ್ಮವರು ಬೇರೆ ತರದಲ್ಲಿ ವಿಡಂಬನಾತ್ಮಕವಾಗಿ ಚಿತ್ರೀಕರಣ ಮಾಡ್ತಕ್ಕಂಥದ್ದು ಆಗ್ಬಿಡುತ್ತೆ. ಆದ್ರೆ ಬೇರೆ ಭಾಷೆಗಳಲ್ಲಿ ಬಹಳ ಕಮ್ಮಿ ಇದು, ಬಹಳ ಅತ್ಯಂತ ಹತ್ತಿರ ಅಂತ ಅಂದ್ರೆ ವಾಸ್ತವಿಕತೆಗೆ ಹತ್ತಿರವಾಗಿ ಅವರು ಚಿತ್ರೀಕರಣ ಮಾಡೋದಕ್ಕೆ ಅಲ್ಲಿ ಸಕ್ಸಸ್ ಕಾಣ್ಬಿಡ್ತಾರೆ ಅವರು. ಯಾವುದೇ ಬೇರೆ ಹೊರ ರಾಜ್ಯಗಳ ಒಂದು ಭಾಷಾ ತೆಗೆದಾಗ ಬಹಳ ಅತ್ಯಂತ ಅವರ ಹಿಡಿತನ ಸಾಧಿಸ್ಬಿಡ್ತಾರೆ ಆ ಚಲನಚಿತ್ರದ ಮೇಲೆ. ನಮ್ಮವರು ಮಧ್ಯದಲ್ಲಿ ಎಲ್ಲೋ ಒಂಥರ ಏನೋ ಉಪ್ಪಿನಕಾಯಿಗೆ ಏನೋ ಒಗ್ಗರಣೆಗೆ ಆಗ್ತಾರಲ್ಲ, ಹಾಗೆ ಅದನ್ನ ಬಳಸ್ಬಿಟ್ಟು ಏನಾಗ್ತದೆ ಅಂತಂದ್ರೆ ಆಭಾಸ ಆಗ್ತಕ್ಕಂಥದ್ದು ನಮ್ಮಲ್ಲಿ ಜಾಸ್ತಿ ಇದೆ ಪೊಲೀಸ್ಗೆ ಸಂಬಂಧಪಟ್ಟಂಥದ್ದು. ನಮ್ಮಲ್ಲೂ ಅದ್ಭುತವಾದಂತಹ ಪೊಲೀಸ್ನಲ್ಲಿರ್ತಕ್ಕಂಥ ಕಥೆಗಳಿದಾವೆ, ರಿಯಲ್ ಸ್ಟೋರೀಸ್ಗಳಿದಾವೆ. ಅಂದ್ರೆ ನಮ್ಗೆ ಹೆಂಗ್ ಅನ್ನಿಸ್ತದೆ, ಈ ತರ ಒಬ್ಬ ಮನುಷ್ಯ, ಇಂಥ ಕ್ರಿಮಿನಲ್ ಒಬ್ಬನ ನಾವು ನೋಡ್ಬಿಟ್ವಲ್ಲ ಜೀವನದಲ್ಲಿ, ಈ ತರನು ಒಬ್ಬ ಮನುಷ್ಯ ಜೈಲಲ್ಲಿ ಇದ್ಕೊಂಡು ಮಾಡೋಕ್ ಸಾಧ್ಯನಾ, ಯಾಕೆ ಮಾಡ್ದ ಅವನು ಅನ್ನುವಂಥದ್ದು, ಯಾಕೆ ತಪ್ಪಿಸ್ಕೋತಾ ಇದ್ದ ಅವನು ನಮ್ಮನ್ನ. ಇಷ್ಟು ನಾವು ಬೆಳಗ್ಗೆ ಸಂಬಳ ತಗೊಂಡು ಬೆಳಗ್ಗೆ 24 ಗಂಟೆನೋ ಅವನ ಹಿಂದೆ ಬೆನ್ನಿಂದೆ ಬಿದ್ರುನುವೆ ವರ್ಷಗಳ ಗಟ್ಲೆ ತಪ್ಪಿಸ್ಕೊಬಿಟ್ರು ನಮ್ಮಿಂದ, ವರ್ಷಗಟ್ಲೆ. ಏನ್ 24 ಗಂಟೆಗೆ ನಾವು ಸಿಗಾಕಬಿಟ್ರು, ಹಿಡಿದು ಬಿಟ್ರು ಪೊಲೀಸ್ನವರು ಅಂತ ಹೇಳ್ಬಿಟ್ಟು ಕಿರೀಟ ಏನಾದ್ರೂ ಕೊಟ್ಕೊಂಡ್ರೆ ಅದೆಲ್ಲ ಸುಳ್ಳದು. ಯಾವುದೇ ಮನುಷ್ಯನ ಸುಮ್ನೆ 24 ಗಂಟೆಲೆಲ್ಲ ಹಿಡಿಕಾಗುದಿಲ್ಲ. ಬಂಡಲ್ ಸ್ಟೋರಿ ಅವೆಲ್ಲ. ಅವನ್ನೆಲ್ಲಾರು ಕಾಟನ್ ಪೆಟ್ಟಲ್ಲಿ ಒಂದು ಲಾಡ್ಜಲ್ಲಿ ಸೇರ್ಕೊಬಿಟ್ರೆ 1 ವರ್ಷ ಹಿಡಿಕಾಗುದಿಲ್ಲ, ಅದೆಲ್ಲ ಸುಳ್ಳದು. ಸುಮ್ನೆ ಅವ್ರನ್ನ ಕರ್ಸ್ಕೋಬೇಕು, ಒಂದ್ ಕಡೆ ಇರಪ್ಪ ಅಂತ ಹೇಳ್ಬೇಕು, ಬಿರಿಯಾನಿ ಕೊಡಿಸ್ಬಿಟ್ಟು ಅಲ್ಲೆಲ್ಲ ಗಾರ್ಡನ್ ಅಲ್ಲಿ ಇಟ್ಕೊಂಡು ಡಾಬಾದಲ್ಲಿ ಕರ್ಕೊಂಡು ಬಂದು 24 ಗಂಟೆ ಅಂತ ಹೇಳ್ಬೇಕೆ ಹೊರತು ಬೇರೆ ಖಂಡಿತವಾಗ್ಲೂ 24 ಗಂಟೆ ಒಳಗಡೆ ಮನುಷ್ಯನ ಅರೆಸ್ಟ್ ಮಾಡ್ಬಿಡ್ಬೇಕಾಗಿದ್ರೆ ಚಂದ್ರಲೋಕಕ್ಕೆ ಈಗಾಗಲೇ 50 ವರ್ಷ ಹಿಂದೆನೆ ಹೋಗ್ಬಿಡ್ಬೇಕಾಗಿತ್ತು ನಾವು. ಬಹಳ ಕಷ್ಟ ಇದೆ ಮನುಷ್ಯನ ಹಿಡಿಯುವಂಥದ್ದು. ಆದ್ರೆ ಹಿಡಿಕೆ ಆಗುದಿಲ್ಲ ಅಂತಲ್ಲ, ಬಹಳ ಅದ್ಭುತವಾದಂತ ಕಲಾಕಾರ ಆದ್ರೆ ಮಾತ್ರ ಟೆಕ್ನಿಕಲಿ ಆಮೇಲೆ ತುಂಬಾ ಅದ್ರೊಳಗಡೆ ತೊಡ್ಕೊಂಡಂತವನು 2% 3% ಹಿಡಿಬೋದಷ್ಟೇ. ಇನ್ನು ಉಳಿದದ್ದೆಲ್ಲನೂ ಬಹಳ ಟೈಮ್ ತಗೊಳ್ತಾರೆ. ಅದು ಖತರ್ನಾಕ್ ಪೊಲೀಸ್ ಯಾರು ಅಂತ ಅಂದ್ರೆ ಅವ್ನಿಗೆ ಸಿಕ್ಕುದೇ ಇಲ್ಲ. ಅವರು ಇವನ್ ಕೈಗೆ ಸಿಗಾಕೊಂಡ್ರೆ ನಮ್ಗೆ ಇವನು ಗ್ಯಾರಂಟಿ ಗುಲ್ಕನ್ ಮಾಡಿ ಹಂಚ್ಬಿಡ್ತಾನೆ ಇವನು ಅಂತ ಅನ್ಬಿಟ್ಟು ಗೊತ್ತಾದ್ರೆ ಅವನ ಕೈಗೆ ಏನು ಮಾಡಿದ್ರು ಸಿಗಲ್ಲ. ಬಹಳ ಟೈಮ್ ತಗೋತಾರ ಅವರು. ಯಾರು ಬೇಗ ಸಿಗ್ತಾರೋ ಅವ್ರು ಗುಲ್ಕನ್ ತಿನ್ನೋ ಪಾರ್ಟಿಗಳು ಬೇಗ ಸಿಕ್ಕಾಕಬಿಡ್ತಾರೆ. ಇದಿಷ್ಟೇ ವ್ಯತ್ಯಾಸ ಪೊಲೀಸಲ್ಲಿ. ಬಹಳ ಬೇಗ ಸಿಗಾಕೋತು ಅಂತಂದ್ರೆ ಅಲ್ಲಿ ಗುಲ್ಕನ್ ವ್ಯಾಪಾರ ಆಗೋಗ್ಬಿಟ್ಟಿದೆ ಅಂತ. ಇಲ್ಲ ಅಂತಂದ್ರೆ ಇವನ್ ಗುಲ್ಕನ್ ಮಾಡ್ಬಿಡ್ತಾನೆ ಅಂತೇಳಿ ಓಡಿಸ್ಬಿಟ್ಟು ಬೇಡ, ಊರು ಬಿಟ್ಟು ಹೊಡೋಗ್ಬಿಡ್ತಾರ ಅವರು. ಸಹವಾಸ ಬೇಡ, ಬದುಕರು ಸಾಕಲ್ಲ ಅಂತ. ಹಾಗೆ ಆತರ ಪೊಲೀಸ್ ನೋಡಿದವ್ರು ನಾವು ಅವ್ರನ್ನ ಇದ್ರ ತಾನೇ ಪ್ರಾಬ್ಲಮ್, ಇರುವುದೇ ಬೇಡ ಅವರು ಅಂತ. ಅವ್ರಿದ್ದು ಇಲ್ಲಿದ್ದು ಅವ್ರು ಜೈಲು ಕೂರಿಸಿ, ಇಲ್ಲ ತಾಜ್ ಹೋಟ್ಲ್ ಒಳಗಡೆ ಆರ್ಡರ್ ಮಾಡ್ಬಿಟ್ಟು ಅಲ್ಲಿಂದ ಬಂದು ಕೇಕ್ ಕಟ್ ಮಾಡ್ಕೊಂಡು ಜೈಲಲ್ಲೆಲ್ಲ ಬಿಟ್ಬಿಟ್ರೆ ಗತಿ ಹೆಂಗ್ ನಾವು? ಹಂಗೆ ಬಹಳ ಟೈಟ್ ಆಗಿರ್ತಕ್ಕಂಥದ್ದು ಇರ್ಬೇಕು ಪೊಲೀಸರು. ಎಸ್, ನಾವು ನಮ್ದೇ ಆದಂತ ಕೆಲಸ ಇರ್ತವೆ ಪೊಲೀಸರದು. ಬಹಳ ಅತ್ಯಂತ ಸಾಮಾಜಿಕ ಜವಾಬ್ದಾರಿ ಇರ್ತದೆ ನಮ್ಮ ಮೇಲೆಲ್ಲ. ಅತ್ಯಂತ ಹೆಚ್ಚಿಗೆ ನಾವು ಜನಗಳನ್ನ ನಿಕಟವಾಗಿ ನೋಡೋದ್ರಿಂದ, ಮತ್ತೆ ಅವ್ರ ಜೊತೆ ಸಂಭಾಷಣೆಗಳು, ಮತ್ತೆ ಅವ್ರನ್ನ ನಾವು ಮಾತಾಡಿಸೋದ್ರಿಂದ, ಕನ್ಸೋಲ್ ಮಾಡೋದ್ರಿಂದ, ನಮ್ಮ ಹತ್ರ ಬರೋದ್ರಿಂದ ಅತ್ಯಂತ ಎಚ್ಚರಿಕೆಯಿಂದ ನಾವು ನಡ್ಕೋಬೇಕು. ಎಲ್ಲೋ ಒಂದೊಂದ್ ಕಡೆ ನಾವು ಫೇಲ್ ಆಗ್ಬಿಡ್ತೀವಿ. ಅಂತ ವಿಚಾರಗಳಲ್ಲಿ ಎಲ್ಲ ವಿಚಾರಗಳನ್ನ ಒಟ್ಟುಗೂಡಿಸ್ಕೊಂಡು ಇಂಥವನ್ನೆಲ್ಲನೂ ನನ್ನ ಲೆಕ್ಕದಲ್ಲಿ ನಮ್ಮ ಇವರು
ಪರಶುರಾಮ್ ಅವರು ಮತ್ತೆ ನಮ್ಮ ರುದ್ರ ಶ್ರೀನಿವಾಸ್ ಅವರು ಈ ಕಥೆನ ನನ್ನ ಲೆಕ್ಕದಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಒಂದು ಮಾಡ್ಕೊಂಡಿರ್ತಕ್ಕಂಥದ್ದು ನಂಗೆ ಅನ್ನಿಸ್ತು. ಇವ್ರು ಮಾತಾಡಿದಾಗ ನನ್ಗೆ ಹೇಳಿದಾಗ ನಾನು ಅಲ್ಲಲ್ಲೇ ಏನ್ ಬದಲಾವಣೆ ಮಾಡ್ಕೋಬಹುದು ನೀವು ಅಂತಾನು ಸಹ ಹೇಳಿದ್ದೀನಿ. ಯಾಕೆಂದ್ರೆ ವಾಸ್ತವಿಕತೆಗೆ ಹತ್ರ ಇರಬೇಕು. ನಾವು ಯಾವುದೋ ವಿಜೃಂಭಣೆಗೋಸ್ಕರನೇ ಆಗ್ಲಿ, ಯಾರನ್ನೋ ಮೆಚ್ಚುಗೆ ಆಗ್ಲಿ, ಮತ್ತೆ ಇನ್ನೇನೋ ಅನ್ನೋಕೆ ಯಾವ ಕಾರಣಕ್ಕೂ ಮಾಡಿದ್ರೆ ಅದೆಲ್ಲೂ ನಾವು ಫೇಲ್ ಆಗ್ಬಿಡ್ತೀವಿ. ಮತ್ತೆ ಅದರಿಂದ ಸಕ್ಸಸ್ ಕಾರಣಕ್ಕೂ ಸಾಧ್ಯನೇ ಆಗುದಿಲ್ಲ ಯಾವುದೇ. ಈಗಾಗಲೇ ನಾವು ಹಲವಾರು ಉದಾಹರಣೆಗಳನ್ನ ಈಗಾಗಲೇ ನೋಡಿದೀವಿ. ಯಾರು ಕಷ್ಟಪಡ್ತಾರೋ ಮತ್ತೆ ಯಾರು ಅತ್ಯಂತ ಹೆಚ್ಚಿಗೆ ಅದರಲ್ಲಿ ತೊಡಗಿಸ್ಕೊಂಡು ಬಹಳ ಕ್ರಿಯೇಟಿವಿಟಿ ಪ್ರತಿ ನಿತ್ಯ ಅದರ ಬಗ್ಗೆ ಅವನು ಆರಾಧಿಸಿದ್ರೆ ಮಾತ್ರ ನನ್ನ ಲೆಕ್ಕದಲ್ಲಿ ಈ ಒಂದು ತಾರ್ಕಿಕ ಅಂತಿಕೆ ತಗೊಂಡು ಹೋಗ್ಬೋದು ಈ ಒಂದು ಸಿನಿಮಾಟೋಗ್ರಫಿ ಒಳಗಡೆ ಸಿನಿಮಾ ತೆಗೆಯುವಂತದ್ರಲ್ಲಿ ಅಂತ ಅನ್ನಿಸ್ತದೆ. ಮೊದಲನೇ ದಿವಸ ಬರ್ತಕ್ಕಂಥದ್ದೇ ಬಹಳ ಕಷ್ಟ ಆಗುತ್ತೆ. ಅದೇ ಜನ ಕೂರ್ಸೋದು. ಮೊದಲನೇ ದಿವಸ ಯಾರಾದ್ರೂ ಈಗ ಹೊಸದಾಗೆ ಹೊಸ ತಂಡ ಅಂತ ಅಂದ್ರೆ ಏನ್ ತೆಗೆದ್ಬಿಟ್ಟಿರ್ತಾರ ಅವ್ರಿಗೆ, ಏನ್ ಮಹಾನ್ ಗೊತ್ತ ಅವ್ರಿಗೆ, ಏನ್ ಕಲ್ತ್ಬಿಟ್ಟಿರ್ತಾರ ಅವರು, ಎಲ್ಲ ಅನುಭವ ಆಗ್ಬಿಟ್ಟಿದೆ. ಬರೀ ಇದೇನೆ. ಯಾರೂ ಸಹ ನಿಮ್ಮನ್ನ ಹೊಸದಾಗಿ ಏನಾದ್ರು ಮಾಡಿದಾಗ ಪ್ರೋತ್ಸಾಹ ಮಾಡ್ತಕ್ಕಂಥ ಅತ್ಯಂತ ಬಹಳ ಕಮ್ಮಿ. ಯಾರು ಅಂತಂದ್ರೆ ಜನಗಳು. ಯಾಕಂದ್ರೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇರುವುದಿಲ್ಲ. ಇವ್ರಿಗೇನ್ ಗೊತ್ತಿರುತ್ತೆ, ಏನು ಕಲ್ತಿಲ್ಲ, ಅದು ಸತ್ಯನೇ. ಯಾವುದು ಅನುಭವದ ಮುಂದೆ ಈ ಜಗತ್ತಲ್ಲಿ ಝೀರೋ. ಅನುಭವನೇ ಮುಖ್ಯ. ಅನುಭವ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಅದ್ರ ಜೊತೆನಲ್ಲಿ ಅವನು ಅನುಭವ ಪಡೆದಿದ್ದಂಥದ್ದು ಮತ್ತೆ ಅವನದೇ ಆದಂತ ಶಕ್ತಿ, ದೈತ್ಯ ಶಕ್ತಿ ಏನ್ ಬೆಳೆಸ್ಕೊಂಡಿರ್ತಾರ ಒಳಗಡೆ, ಅದು ಇನ್ಹೆರಿಟೆನ್ಸ್ ಪವರ್ ಅಂತ ಕರೀತಾರೆ. ಮನುಷ್ಯನಲ್ಲಿ ಇರ್ತಕ್ಕಂಥ ಚಾಲಾಕಿತನ ಅನ್ನುವಂಥದ್ದು ಅದು ಸಕ್ಸಸ್ ಆಗ್ತಕ್ಕಂಥದ್ದು ಕೆಲವಷ್ಟು ಡೈರೆಕ್ಟರ್ಗಳಲ್ಲಿ ಈಚೆ ಬಂದ್ಬಿಡುತ್ತೆ. ಅದನ್ನ ತೋರಿಸೋದಕ್ಕೂ ಸಹ ಪ್ರಯತ್ನ ಪಟ್ಟಿದ್ದಾರೆ. ಅವ್ರು ನಿರಂತರವಾಗಿ ಹೋಗ್ತಾರೆ. ಆದ್ರೆ ಬರಲೇಬಾರದು. ಹೊಸಬ್ರುಗಳು ನಿರ್ದೇಶನ ಮಾಡೋದಕ್ಕೆ ಸೋತೋಗ್ಬಿಡ್ತಾರೆ. ಅವ್ರ ಕೈಲಿ ಆಗಲ್ಲ, ಅವ್ರಿಗೇನ್ ಗೊತ್ತು ಅಂತ ಅನ್ನುವಂಥದ್ದು ತೀರಾ ನನ್ನ ಲೆಕ್ಕದಲ್ಲಿ ಅದ್ ನಗಣ್ಯ. ಅದರಿಂದ ಏನು ಪ್ರಯೋಜನ ಆಗಲ್ಲ ಅಂತ ಅನಿಸ್ತದೆ. ಬಟ್ ಈ ಒಂದು ಏನು ಸಬ್ಜೆಕ್ಟ್ ಮಾಡ್ಕೊಂಡಿದಾರೋ ನನಗಂತೂ ಅನ್ನಿಸ್ತು ಇದು ವಾಸ್ತವಿಕತೆಗೆ ಹತ್ರ ಇದೆ. ಇನ್ನೂ ಅದನ್ನ ಗಟ್ಟಿತನ ಮಾಡಬೇಕು ಒಳಗಡೆ. ಮತ್ತೆ ಸಂಭಾಷಣೆಗಳಲ್ಲಿ ಕೆಲವಷ್ಟು ಇನ್ನೂ ಅದನ್ನ ಬಹಳ ಶಾರ್ಪ್ ಆಗಿ ಸಂಭಾಷಣೆಗಳು ಮಾಡಬೇಕು. ಒಂದು ಸಂಭಾಷಣೆನೂ ಸಹ ಒಂದೇ ಒಂದು ಸಂಭಾಷಣೆ ಯಾವುದೇ ಒಂದು ಸಿನಿಮಾದಲ್ಲಿ ಅದು ಮಾತಾಡ್ತು ಅಂದ್ರೆ ಅದು ಚಿನ್ನ ಅಲ್ಲ, ಬೆಳ್ಳಿ ಅಲ್ಲ, ಅದು ಡೈಮಂಡ್ ಆಗೇ ಇರಬೇಕು. ಯಾಕೆಂದ್ರೆ ಜನ ಕೂತ್ಕೊಂಡು ಕೇಳ್ತಾ ಇರ್ತಾರೆ ಅಲ್ಲಿ ಇದು ಸರಿ ಇಲ್ಲ ಅಂತ ಹೇಳಿ ಒಂದು ಸೆಕೆಂಡ್ ಒಳಗಡೆ ತೀರ್ಮಾನ ನಮ್ಮನ್ನ ಜೈಲ್ ಮಾಡ್ಬಿಟ್ಟು ಬಿಸಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಆಚೆ. ಯಾವುದೇ ನಿರ್ದೇಶಕರನ್ನ ಸುಮ್ಮನೆ ಹಿಂಗಿಸ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಆಚೆ ಫೋನ್ಗಳು ಎತ್ಕೊಂಡು. ಆ ಕಾರಣಕ್ಕೆ ನಾವೇನು ಅದನ್ನ ಬರಿತೀವಿ, ಅದ್ರ ಗಟ್ಟಿತನ ಏನು, ಹೇಗೆ ತೊಡಗಿಸ್ಕೊಂಡಿದೀವಿ, ಮತ್ತೆ ಈ ಚಿತ್ರವನ್ನ ಹೇಗೆ ಯಾವ ಒಂದು ಮಡಿಲು ಅಂತ ಕರಿತೀವಿ ಅಂತ ಅಂದ್ರೆ ಯಾವ ಜಾಗಗಳಲ್ಲಿ ಅದನ್ನ ದೃಶ್ಯನ ನಾವು ಸೆರೆ ಹಿಡಿತೀವಿ ಅನ್ನುವಂಥದ್ದು. ಸುಮ್ಮನೆ ಏನೋ ನಾವು ಮಾಡ್ತೀವಿ ಅಂತ ಹೇಳಿ ಎಲ್ಲೋ ಕ್ಯಾಮ್ರಾಗಳನ್ನ ಇಟ್ಟು ಯಾವುದೋ ಒಂದು ಅವ್ನು ಮಾತಾಡುವಂಥದ್ದನ್ನ ಸೆರೆ ಹಿಡಿತೀವಿ ಅಂತಂದ್ರೆ ಎಲ್ಲೋ ಅದಕ್ಕೆ ಜಾಗ ಯಾವುದು, ಪ್ರತಿಯೊಂದಕ್ಕೂ ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಬೇಕು. ಒಂದು ಕ್ಯಾಮ್ರಾದಲ್ಲಿ ಅದು ಸೆರೆ ಹಿಡಿತಾ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಇಲ್ಲ, ಅದಕ್ಕೊಂದು ಫ್ರೇಮ್ ವರ್ಕ್ ಇಲ್ಲ, ಅದರಿಂದ ಅದನ್ನ ಮಾತಾಡ್ತಾ ಇಲ್ಲ ಆ ದೃಶ್ಯ ಅಂತ ಅನ್ನುವಂಥದ್ದಾದ್ರೆ ಅದೇನ್ ಪ್ರಯೋಜನ ಇಲ್ಲ. ನನಗೆ ಹಂಗ ಅನ್ನಿಸ್ತದೆ. ಯಾಕೆಂತಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರುವಂತ ಸಮಯದಲ್ಲಿ ನಾ ಅದನ್ನ ನೋಡ್ತೀನಿ. ಹೇಗೆ ಸಿನಿಮಾಟೋಗ್ರಫಿನಲ್ಲಿ ಈ ಸಿನಿಮಾ ತೆಗಿತಾ ಇರತಕ್ಕಂತ ಒಬ್ಬ ಸಿನಿಮಾಟೋಗ್ರಫರ್ ಎಷ್ಟು ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ ಅಂದ್ರೆ ಆ ದೃಶ್ಯನೇ ಕಥೆನ ಹೇಳ್ತಕ್ಕಂಥದ್ದು, ಅದರಿಂದ ಏನು ತೋರಿಸ್ತಕ್ಕಂಥದ್ದು ಅವ್ರು ಅನ್ನುವಂಥದ್ನ ಬಹಳ ಬೇರೆ ಭಾಷೆಗಳಲ್ಲಿ ಅದನ್ನ ಚೆನ್ನಾಗಿ ಬಳಸ್ತಾರೆ. ಅದನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದಿದೆ. ಅದಕ್ಕೆ ಇವ್ರಿಗೆ ಹೇಳಿದೆ ನಾನು, ಆ ತರದ್ನ ಖಂಡಿತವಾಗ್ಲೂ ತಾವುಗಳು ಬಳಸ್ಕೋಬೇಕು. ಅದನ್ನ ಬಳಸ್ಕೊಂಡು ಆ ತರದ್ನೆಲ್ಲ ತಾವುಗಳೆಲ್ಲ ಸೇರಿಸ್ಕೊಂಡ್ರೆ ಸಿನಿಮಾದಲ್ಲಿ ತಮ್ಗೆ ಅನುಕೂಲ ಆಗ್ತದೆ ಈ ಸಿನಿಮಾನ ಅಂತ ಹೇಳಿ ಒಂದು ಚಾಲೆಂಜ್. ಇದು ಹೊಸ ಡೈರೆಕ್ಟರ್ಗಳಿಗೆ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿರೋದ್ರಿಂದ ಇದನ್ನ ಅದ್ಭುತವಾಗಿ ಯಶಸ್ವಿಯಾಗಿ ಇದನ್ನ ನಿರ್ವಹಿಸ್ತಾರೆ. ಯಾವುದೇ ಕಾರಣಾಂತರಕ್ಕೂ ಕಷ್ಟ ಆಯ್ತು, ಆಮೇಲೆ ಇದ್ಯಾಕೋ ಅರ್ಥ ಆಗ್ತಾ ಇಲ್ಲ, ಏನು ಇದ್ರ ಜೊತೆನಲ್ಲಿ ನಾನು ಹೇಗೆ ಸೇರ್ಸೋದು, ಇದು ಸರಿನಾ, ಈ ಕ್ಲೈಮ್ಯಾಕ್ಸ್ ಅಲ್ಲದೆ ಇನ್ನೊಂದೇನು, ಬಹಳ ಕಠೋರವಾದಂತ ಕ್ಲೈಮ್ಯಾಕ್ಸ್ ನಾನು ಈ ತರ ಮಾಡ್ತೀನಿ ಅಂತೇಳಿ ಮೊದಲೇ ನಿರ್ಧಾರ ಮಾಡ್ಕೊಡ್ಬೇಕು. ಒಂದ್ 3-4 ಮಾಡ್ಬಿಟ್ಟು ಯಾವ ಸರಿ ಯಾವ ತಪ್ಪು ಯಾವ್ದು ನೋಡಿ ನಥಿಂಗ್ ಡೂಯಿಂಗ್ ಆ ತರ ಮಾಡಿದ್ರೆ ಬಹಳ ಕಷ್ಟದ ಕೆಲಸ ಇರುತ್ತದು. ಅವ್ರು ಮಾತಾಡ್ತಾ ಇದ್ದಾರೆ, ಬಂದು ಮಾತಾಡುವಂತದ್ದು. ಆಮೇಲೆ ಯಾವುದೇ ನಿರ್ದೇಶಕರುಗಳೇ ಆಗ್ಲಿ ಯಾರೇ ಆಗ್ಲಿ ನನ್ನ ಹತ್ರ ತುಂಬಾ ಮಾತಾಡುವಂತ ಏನ್ ಮಾಡ್ತಾರೆ ಅಂದ್ರೆ ಸ್ಟೋರಿ ನಿಮ್ದು ಸರ್, ಕಥೆಗಳನ್ನ ನಾನು ಕೇಳಿದೀನಿ. ಕಥೆಗಳು ಅವ್ರದೇ ಆದಂತ ಒಂದು ಕಥೆಗಳನ್ನ ಕಟ್ಕೊಂಡಿದ್ದಾರೆ. ಅವ್ರದ್ದು ಈಗಾಗಲೇ ಏನೇನು ಅವ್ರು ನೋಡಿದಾರೆ ಸಮಾಜದಲ್ಲಿ ಆ ಒಂದು ಘಟನಾವಳಿಗಳನ್ನ ಸೇರಿಸ್ಕೊಂಡು ಮಾಡಿರ್ತಕ್ಕಂಥದ್ದಾಗಿದೆ. ಆ ಕಾರಣಕ್ಕೆ ಈ ಘಟನೆಗಳಿಗೆ ಸಂಬಂಧಪಟ್ಟಂಗೆ ನಾನೇನ್ ಮಾಡ್ಬೋದು ಅಂತಂದ್ರೆ ಇವ್ರಿಗೆ ಇನ್ಪುಟ್ ಕೊಡ್ಬೋದು, ಈ ತರ ಮಾಡಿದ್ರೆ ಚೆನ್ನಾಗಿ ಬರ್ಬೋದು ಅಂತ ಅನ್ನುವಂಥದ್ದು. ಅಷ್ಟು ಕೆಲಸನ ನಾನು ಖಂಡಿತವಾಗ್ಲೂ ಇವ್ರಿಗೆ ಮಾಡಿಕೊಡ್ತೀನಿ. ಆದ್ರೆ ಇವ್ರು ಗಟ್ಟಿಯಾದಂತಹ
ಬಹಳ ಅದ್ಭುತವಾಗಿ ಆ ದೃಶ್ಯಕಾವ್ಯನ ಸೆರೆ ಹಿಡಿಯುವಂಥದ್ದು ಮತ್ತೆ ಡೈಲಾಗ್ಗಳು ಪೊಲೀಸಿಗೆ ಬಂದಾಗ ನನಗೆ ಬಿಟ್ರೆ ನಾನು ಮಾಡ್ಕೊಡ್ತೀನಿ, ಅದೇನು ತೊಂದರೆ ಏನಿಲ್ಲ. ಬಹಳ ಅದ್ಭುತವಾದಂತ ಡೈಲಾಗ್ಗಳನ್ನ ಕೊಡುವಂತದ್ನ ನಾನು ಮಾಡ್ಕೊಡ್ತೀನಿ ಇವ್ರಿಗೆ. ಕ್ಯಾರೆಕ್ಟರ್ ಕೊಟ್ರೆ ಇಲ್ಲಿ ಕ್ಯಾರೆಕ್ಟರ್ಗೆ ನನಗೆ ನಾನು ಬರವಣಿಗೆನಲ್ಲಿ ಬಹಳ ಒಂದ್ ಸ್ವಲ್ಪ ನನ್ನ ಪುಸ್ತಕದಲ್ಲಿ ಬಹಳ ಒಳಗೋಗ್ಬಿಟ್ಟಿದ್ದೀನಿ. ಆ 1-2-3 ಪುಸ್ತಕ ಇದೆ, ಅದನ್ನ ಬರೆಯುವಂತದ್ದು ಮಾಡ್ತಾ ಇದ್ದೀನಿ ನಾನು ಒಂದು ಈಗಾಗಲೇ ಯಾವ್ದದು ನಮ್ಮ ಲಾಫಿಂಗ್ ಬುದ್ಧದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು. ಅದ್ರಲ್ಲಿ ಒಂದು SP ರೋಲ್ ಮಾಡಿದ್ದೀನಿ. ಅದು ಬಂದಾದ್ಮೇಲೆ ಅದು ಓಕೆ ಆದ್ರೆ ಮಾಡ್ತೀನಿ, ಸರಿ ಇಲ್ಲ ಅಂದ್ಮೇಲೆ ಮಾಡಲ್ಲ. ಅದೇನಾಗ್ತದೆ ಅಂತಂದ್ರೆ ನಾನು ತುಂಬಾ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದೀನಿ. ನನಗೂ ಒಂದೊಂದ್ಸಾರಿ ಬೇಸರ ಅನ್ನಿಸ್ತಾ ಇದೆ, ಏನ್ ಈ ತರ ನಮ್ಮ ಪಿಕ್ಚರ್ಗಳು ಹಿಂಗ್ ತೆಗಿತಾ ಇದಾರಲ್ಲ ಅನ್ಬಿಟ್ಟು ಹೇಳಿ ನಾನೇ ಒಂದು ಅದ್ಭುತವಾದ ನಾನೇ ಯಾಕೆ ಒಂದು ಪ್ರಯತ್ನ ಪಡಬಾರ್ದು ಅಂತ ಅನ್ನುವಂಥದ್ದು ಒಂದು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಷನ್ ನೀವೇ ಮಾಡ್ತೀರಾ? ಖಂಡಿತ ನಾನೇ ಮಾಡ್ತೀನಿ ಅದನ್ನ. ಪ್ರೊಡ್ಯೂಸರ್ ಇದಾರೆ, ಸಿಗ್ತಾರೆ. ಆ ಕಾರಣಕ್ಕೆ ನಾನೇ ಅದನ್ನ ತಯಾರಿ ಮಾಡಿಕೊಂಡು ನಾನೇ ಅದನ್ನ ಅದ್ಭುತವಾಗಿ ಆಚೆ ತರಬೇಕು. ಪರವಾಗಿಲ್ಲ ಕಣೆ, ಪೊಲೀಸು ಮಾಡ್ತಾನೆ, ಪೊಲೀಸ್ ಇದೆಲ್ಲ ಗೊತ್ತಿದೆ ಅಂತ ಅನ್ನುವಂಥದ್ದು ಒಂದು ಚಮಕ್ ಕೊಡೋಣ ಅಂತ ಒಂದು ಆಸೆ ಇದೆ. ಮನೆಯಲ್ಲಿ ಹೀರೋಯಿನ್ ಫ್ರೀ ಕಾಲ್ ಪ್ರಯತ್ನ ಪಡ್ತೀನಿ. ಆ ಕಾರಣಕ್ಕೆ ತಾವುಗಳು ಸಕಾಲಕ್ಕೆಲ್ಲ ಬಂದಿದ್ದೀರಿ. ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಸಿಂಪಲ್ ಸುನಿ ಅವ್ರು ಬಂದಿದ್ದಾರೆ, ನನ್ಗೆ ತುಂಬಾ ಇಷ್ಟ ಇವ್ರದ್ದು, ನಾನು ನೋಡ್ತಾ ಇರ್ತೀನಿ. ಆ ಕಾರಣಕ್ಕೆ ನಮ್ಗೆ ಸಿನಿಮಾದಲ್ಲಿ ತುಂಬಾ ಇದಿಲ್ಲದೆ ಹೋದ್ರು ನೋಡಿರ್ತಕ್ಕಂಥದ್ದು ಮತ್ತೆ ತುಂಬಾ ನಿರ್ದೇಶಕರುಗಳ ಜೊತೆ ಮಾತುಕತೆಗಳು, ಮಲಯಾಳಿಗಳ ನಿರ್ದೇಶನಗಳೇ. ನೀವು ಕಣ್ಣೂರ್ ಸ್ಕ್ವಾಡ್ ನೋಡಿದ್ರಿ ಇತ್ತೀಚೆಗೆ, ಅವರು ನೀವ್ ಯಾರಾದ್ರೂ ನೋಡಿದ್ರೆ ಅನ್ನಿಸ್ತದೆ ಏನಿಲ್ಲ ಅದ್ರ ಸ್ಟೋರಿ. ಒಂದು ಮರ್ಡರ್ ಆಗ್ತದೆ, ಜಸ್ಟ್ ಒಂದು ಸ್ಮಾಲ್ ಮರ್ಡರ್ ಆಗ್ತದೆ, ಚೇಸ್ ಮಾಡ್ಕೊಂಡು ಹೋಗ್ತಾರೆ, ಬಹಳ ಅದ್ಭುತವಾಗಿ ನಡ್ಕೊಂಡು ಹೋಗ್ತದೆ. ಅದ್ರಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ. ಅದು ನನ್ನ ಲೆಕ್ಕದಲ್ಲಿ ಆ ತರದವೆಲ್ಲ ತುಂಬಾ ಡಿಸ್ಕಷನ್ ಆಗ್ಬೇಕು. ರಿಯಲ್ ಪೊಲೀಸ್ ಹತ್ರ ಸೇರ್ಕೊಂಡ್ರೆ ಆ ತರ ಬರೋಕ್ ಸಾಧ್ಯ ಆಗ್ತದೆ, ಇಲ್ಲ ಅಂತಂದ್ರೆ ಬರೋಕ್ ಸಾಧ್ಯ ಆಗುದಿಲ್ಲ. ಅದು ನೀವೇ ಕೊಡಿ, ಯಾಕಂದ್ರೆ ಒಂದು ಗುಲ್ಕನ್ ಅಂತ ಕೊಟ್ಟಿದ್ದೀರಾ. ಅದಕ್ಕೆ ನಾಳೆ ರೀಲ್ಸ್ ಅಲ್ಲಿ ಗುಲ್ಕನ್ ಕೊಟ್ಟರು ಬರ್ತಾರೆ ಎಲ್ಲ ರೀಲ್ಸ್. ಆಮೇಲೆ ನೋಡಿ ಏನೇನು ಎಲ್ಲೆಲ್ಲೋ ಮಾತಾಡಿರ್ತೀವಿ, ಎಲ್ಲೆಲ್ಲೋ ಕಟ್ ಮಾಡಾಕ್ಬಿಡ್ತಾರೆ ನಮ್ಗೆ. ಆಮೇಲೆ ಕಲ್ ತಗೊಂಡು ಹೊಡೆದು ಬಿಡ್ತಾರೆ ಅವ್ರಿವ್ರ ಅಭಿಮಾನಿಗಳು ನಮ್ಗೆ. ನಾವೇನೋ ಯಾವ್ದಕ್ಕೋ ಯಾವನೋ ರೌಡಿಗೆ ಏನೋ ಅನ್ಕೊಂಡು ನಾವು ಬೈದಿರ್ತೀವಿ, ಅದನ್ನ ಎಲ್ಲೋ ತಗೊಂಡೋಗಿ ಜೋಡಿಸ್ಬಿಡ್ತಾರೆ ಡಮಾರ್ ಅಂತ. ಅದು ಸಮಸ್ಯೆ ನಮಗೆ. ಅದಕ್ಕೆ ನಾನು ಯಾರಿಗೂ ಇನ್ನು ಮಾತಾಡ್ತೇನೆ, ಟೈಮ್ಸ್ ಆಫ್ ಇಂಡಿಯಾದಿಂದ ಮಾತಾಡಿದ್ರೆ ನನ್ನ ಫ್ರೆಂಡ್ ಮಾತಾಡ್ತಾ ಈಗ, ಅಯ್ಯಯ್ಯಪ್ಪ ಈಗ ಮಾತಾಡ್ಬೇಕಾದಾಗ ಬಹಳ ಹುಷಾರಾಗಿ ಮಾತಾಡ್ಬೇಕು, ಈ ಗುಂಡಿ ಪಂಡಿ ಮುಚ್ಚು ಇದೆಲ್ಲ ಮಾತಾಡಬಾರ್ದು ಅಂತ ಅನಿಸ್ತು. ಥ್ಯಾಂಕ್ ಯು ವೆರಿ ಮಚ್, ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಗಣ್ಯ ವ್ಯಕ್ತಿಗಳಾದ ಉಮೇಶ್ ಸರ್, ಅಭಿಮನ್ಯು ಸರ್, ಮಾಲತಿ ಮೇಡಮ್ ಹಾಗೂ ಪರ್ಶು, ದುರ್ಗಾ ಶ್ರೀನಿವಾಸ್ ಮತ್ತೆ ತಂಡದವರಿಗೆಲ್ಲ ನಾವು ವಂದನೆಗಳು. ಅಭಿಗೌಡರು ನಮಸ್ಕಾರಗಳು. ಪರ್ಶು ಇಲ್ಲಿಂದ ಶುರು ಮಾಡಲಿ. ಇದು ದುರ್ಗಾ ಶ್ರೀನಿವಾಸ್ ಬಂದು ಹೈಯೆಸ್ಟ್ ಮೂವೀಸ್ ನೋಡುವಂತ ವ್ಯಕ್ತಿ. ಏನಕ್ಕೆ ಅಂದ್ರೆ ಹೇಳ್ಬೋದ, ಊರ್ವಶಿ ಥಿಯೇಟರ್ ಆಪರೇಟ್ ಆಗಿದ್ದವರು. ಸೊ ನಂದು ಸಿಂಪಲ್ ಆಗಿ ಸ್ಟೋರಿ, ಫಸ್ಟ್ ಸಿನಿಮಾ ಪ್ರೊಜೆಕ್ಷನ್ ಆಗಿದ್ದು ನನ್ನ ಟ್ರೈಲರ್ ರೇಣುಕಂಬದಲ್ಲೇ ನನ್ನ ಟ್ರೈಲರ್ ಬಿಟ್ಟಿದ್ದು. ಸೊ ಅದಕ್ಕೆ ರೇಣುಕಂಬದಲ್ಲಿ ಫಂಕ್ಷನ್ ಅಂದ್ರೆ ನಾನು ಮಿಸ್ ಮಾಡಲ್ಲ, ಬಂದೇ ಬರ್ತೀನಿ. ಸೊ ಅದಕ್ಕೂ ಮುಂಚೆ ನಾನು ನೋಡಿದ್ದು ಟೆಸ್ಟ್ ಔಟ್ಪುಟ್ ನೋಡಿದ್ದು ಊರ್ವಶಿ ಥಿಯೇಟರ್ ಅಲ್ಲಿ. ಇವ್ರು ಆಪರೇಟರ್ ಆಗಿದ್ರು. ಸೊ ಅಲ್ಲಿಂದ ನಂದು ಇವ್ರದ್ದು ಪರಿಚಯ. ಕನ್ನಡ ಬಿಟ್ಟು ಇನ್ ಯಾವುದೇ ಮೂವಿದು ರಿಪೋರ್ಟ್ ಕೇಳಬೇಕಾದ್ರೆ ನಾನು ನೋಡ್ತಿರ್ಲಿಲ್ಲ ಹೆಚ್ಚಿಗೆ. ಸೊ ಶ್ರೀನಿವಾಸಿಗೆ ಫೋನ್ ಮಾಡ್ತಿದ್ದೆ ಬೆಳಗ್ಗೆ ಮಾರ್ನಿಂಗ್ ಶೋ ಆದ್ಮೇಲೆ, ಹೇಗಿದೆ ಫಿಲಮ್ ಅಂತ. ಸೊ ಅಲ್ಲಿಂದ ನಂದು ಶ್ರೀನಿದು ಒಡನಾಟ ಇತ್ತು. ಅದು ಬಿಟ್ಟು ಈ ಸಬ್ಜೆಕ್ಟ್ ಹೇಳೋದಾದ್ರೆ, ಪರ್ಶು ಒಂದ್ ದಿವಸ ಬಂದು ಸುಮಾರು ಇಸ್ವಿ ನೆನಪಿಲ್ಲ, ಒಂದ್ 5-6 ವರ್ಷ 6 ವರ್ಷದಿಂದ ಬಂದು ದುರ್ಗ ಕರ್ಕೊಂಬಂದು ಈ ಸಬ್ಜೆಕ್ಟ್ ಹೇಳಿಸ್ದ ಅವ್ರ ಕೈಲಿ. ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು. ಒಂದು ಕಬಡ್ಡಿ ಬೇಸ್ ಮೇಲೆ ಅವಾಗ ನರೇಂದ್ರ ಬಾಬು ಸರ್ ಮಾಡಿದ್ರು, ರಿಯಲ್ ಕಬಡ್ಡಿ ಪ್ಲೇಯರ್ ಆಗ್ತಾನೆ, ಪ್ರೋ ಕಬಡ್ಡಿ ಲೆವೆಲ್ ಆಗ್ತಿತ್ತು. ಸೊ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು. ಅದ್ರ ಜೊತೆ ಒಂದು ತುಂಬಾ ಪೇನ್ಫುಲ್ ಒಂದು ಕ್ರೈಮ್ ಸ್ಟೋರಿ ಇತ್ತು. ಸೊ ಎರಡು ಮರ್ಜ್ ಮಾಡಿದಾಗ ಅದ್ಭುತವಾದ ಕತೆ ಅನ್ಸ್ತು. ನಾನು ಹೇಳ್ದೆ ಇಲ್ಲ ಇದು ನಾನು ಫಾರ್ವರ್ಡ್ ತಗೊಂಡು ಹೋಗ್ತೀನಿ ಅಂತ ಅಂದೆ. ಒಂದಷ್ಟು ಡಿಸ್ಕಷನ್ಸ್ ಆಯ್ತು. ಆಮೇಲೆ ಒಂದಿನ ಪರ್ಶು ನಾನೇ ಹೀರೋ ಅಂತ ಯೋಚನೆ ಮಾಡಕ್ ಶುರು ಮಾಡಿದೆ. ಆಮೇಲೆ ಪ್ರೊಡಕ್ಷನ್ ಕರೆಕ್ಟಾಗಿ ಇದಾಗ್ಲಿಲ್ಲ. ಅಷ್ಟ್ರಲ್ಲಿ ನಾನು ಮೇ ಬಿ 6 years ಬ್ಯಾಕ್ ಅಂದ್ರೆ 2017 ಚಮಕ್ಗೆ ಇನ್ವಾಲ್ವ್ ಆದೆ. ಸೊ ಒಂದು ಸಬ್ಜೆಕ್ಟ್ಗೆ ಟರ್ನ್ ಔಟ್ ಆದಾಗ ಇನ್ನೊಂದು ಸಬ್ಜೆಕ್ಟ್ ನ ನಾವು ಒಂಚೂರು ಕಡೆಗಡೆ ಮಾಡ್ತೀವಿ. ಆ ರೀತಿ ಆಯ್ತು. ಒಂದು ಪಾಯಿಂಟ್ ಅಲ್ಲಿ ಪರ್ಶಿಗೆ ಹೊಡೆಯೋದು, ನಾನು ಬ್ಲಾಕಿಗೆ ಆಗ್ತೆ ಪರ್ಶನ್. ನಾನು ಅಷ್ಟು ಕಾಲ್ ಮಾಡ್ತಿದ್ದ, ಡೈಲಿ ನಂಗೆ 4 ಕಾಲ್ ಮಾಡ್ತಿದ್ದ. ಒಂದು ಪಾಯಿಂಟ್ ಅಲ್ಲಿ ಬ್ಲಾಕ್ ಹಾಕ್ಬಿಟ್ಟೆ ನಾನು. ಸೊ ಆಮೇಲೆ ಶ್ರೀನಿ ಜೊತೆ ಟಚ್ ಅಲ್ಲಿ ಇದ್ದೆ ನಾನು.
ಬಟ್ ಹೇಳ್ದೆ ನಾನು, ಅಂದ್ರೆ ಇದನ್ನ ಗ್ಯಾರಂಟಿ ಸಿನಿಮಾ ಮಾಡೋದು ಅಷ್ಟು ಡೆಪ್ತ್ ಇದೆ. ಬಟ್ ಅಫ್ಕೋರ್ಸ್ ನೀವ್ ಅನ್ಕೊಂಡಿರೋ ಬಜೆಟ್ಗೆ ಇದಕ್ಕೆ ಈಗ ನಾನ್ ಮಾಡೋದ್ ಕಷ್ಟ ಆಗ್ತಿದೆ, ಬಟ್ ನೀವೇ ಮಾಡುವುದು ಅಂತ ಶ್ರೀನಿಗೆ ಹೇಳ್ದೆ. ಶ್ರೀನಿ ತುಂಬಾ ಇನ್ವಾಲ್ವ್ ಇದ್ದ ಅದನ್ನ, ಅಂದ್ರೆ ಎವ್ರಿ ಎಪಿಸೋಡ್ಸ್. ಆಮೇಲೆ ಅದನ್ನ ಜೀವಿಸಿದ್ದಾನೆ ಆ ಪಾತ್ರನ, ಸೊ ಅವನೇ ಮಾಡಿದ್ರೆ ಕರೆಕ್ಟ್ ಅಂತಾನು ನಾನು ಬಂದು ಸರಿ ನೀವು ಮಾಡಿ ಅಂತ ಹೇಳಿದೆ. ಸೊ ಅವರು ಉಮೇಶ್ ಸರ್ ಸಲಹೆ ತಗೋತಿರೋದು ತುಂಬಾ ಖುಷಿ ವಿಷಯ. ಯಾಕಂದ್ರೆ ನಾನು ಅದ್ ಸಿನಿಮಾ ಮಾಡಿದ್ರು ಪೊಲೀಸ್ ಸಿನಿಮಾ ಮಾಡಿಲ್ಲ, ಸೊ ಹಾಗಾಗಿ ಉಮೇಶ್ ಸರ್ ನನಗ್ ಬೈದಿಲ್ಲ ಅಂತ ಅನ್ಕೊಂತೀನಿ. ಸೊ ಅದ್ ಬಿಟ್ರೆ ಪೊಲೀಸ್ ಜೊತೆ ಅಂದ್ರೆ ನಮ್ ತಂದೆನೂ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಸೊ ಬಟ್ ನಾನ್ ಪೊಲೀಸ್ ಸ್ಟೇಷನ್ ಒಂದ್ಸಲ ಬಸ್ ಕಳ್ದೋಗಿತ್ತು, ಅವಾಗ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ. ಇನ್ನೊಂದ್ ಮೊಬೈಲ್ ಕಳ್ದೋಗಿತ್ತು. ಇದು ಬಿಟ್ಟು ನಾನು ಪೊಲೀಸ್ ಸ್ಟೇಷನ್ ಹತ್ತಿಲ್ಲ. ನಮ್ ತಂದೆಯವರು ಇದ್ದಾಗ ಊಟ ಗೀಟ ಕೊಡಕ್ಕೆ ಹೋಗ್ತಿದ್ದಾಗ ಹೋಗಿದ್ದೆ. ನಾನು ಸ್ಟೇಷನ್ ಅಲ್ಲಿ ಬಂದೂಕ್ ಮೇಲೆ ಗೋಲಿ ಇಟ್ಟಿರ್ತಿದ್ರು, ಅದೊಂದ್ಸಲ ಎತ್ಕೊಂಡ್ ಬಂದಿದ್ದೆ. ಅಷ್ಟು ಬಿಟ್ಟು ಪೊಲೀಸ್ ಸ್ಟೇಷನ್ ನನ್ಗೆ ಪೊಲೀಸ್ ಸ್ಟೇಷನ್ ಅಷ್ಟು ಇದಿಲ್ಲ. ಬಟ್ ಉಮೇಶ್ ಸರ್ ವಿಡಿಯೋ ನೋಡ್ತಿದ್ರೆ ನಮ್ಗೆ ತುಂಬಾ ಸಲ ಅನ್ಸುತ್ತೆ ನಮ್ ಸಿನಿಮಾಗಿಂದ ಕ್ಯೂರಿಯಾಸಿಟಿ ಇದೆಯಲ್ಲ ಸರ್ದು ಯೂಟ್ಯೂಬ್ ವಿಡಿಯೋಸ್ ಅಂತ. ಸೊ ಅಫ್ಕೋರ್ಸ್ ಅವ್ರ ಡೈರೆಕ್ಷನ್ ಬರ್ತಿರೋದು ತುಂಬಾ ಒಳ್ಳೆ ವಿಷಯ. ಯಾಕಂದ್ರೆ ಟೆಕ್ನಿಕಲಿ ಸಿನಿಮಾಟೋಗ್ರಫರ್ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ, ಬಟ್ ವಿಷಯ ಆಧಾರಿತ ನಾವು ಕಮ್ಮಿ ಇದೀವಿ ತಿಳ್ಕೊಳಕ್ಕೆ ಸುಮ್ನೆ. ಯಾಕಂದ್ರೆ ನಾವು ಸಿನಿಮಾಗಳು ನೋಡ್ಕೊಂಡ್ ಬೆಳೆದಿರೋದ್ರಿಂದ ಫೈಟ್ ಮತ್ತೆ ಇಲ್ಲೊಂದು ಮಾಸ್ ಡೈಲಾಗ್ ಹೊಡೆದ್ರೆ ಜನ ಚಪ್ಪಳೆ ತಟ್ಟೋದು ಹಿಂಗ್ ಅನ್ಕೊಂಡಿದ್ದಾರೆ. ಬಟ್ ಇವತ್ತಿಗೆ OTT ಎಲ್ಲ ನೋಡಿ ಆಡಿಯನ್ಸ್ ಚೇಂಜ್ ಆಗಿದ್ರೆ, ಅವ್ರು ರಿಯಾಲಿಟಿಗೆ ಬಯಸ್ತಿದ್ದಾರೆ. ಸೊ ಇವ್ರ ಸ್ಕ್ರೀನ್ ಪ್ಲೇಗಳು ಇರ್ಬೋದು ಅಥವಾ ಇವ್ರು ಹೇಳೋದು ಇವತ್ತು ತುಂಬಾ ಹತ್ರ ಆಗುತ್ತೆ ಜನಕ್ಕೆ. ಸೊ ಈ ಸಬ್ಜೆಕ್ಟ್ ಆ ರೀತಿ ಒಂದು ರಿಯಲಿಸ್ಟಿಕ್ ಸ್ಟೋರಿ ಮತ್ತೆ ಜೀವಿಸಿರೋ ಕಾರಣ ಸೊ ಪರ್ಶುನ ಇನ್ನ ರಿಯಲಿಸ್ಟಿಕ್ ಆಗಿ ನೋಡ್ಬೋದು. ಅವ್ನ್ ಪೇನ್ಸ್ ಒಂದ್ ಇದೆಲ್ಲ ಇನ್ ಮಿಕ್ಕಿದ ಕತೆ ಇದ್ರ ಬಗ್ಗೆ ಎಲ್ಲ ಟೀಮ್ ಮಾತಾಡ್ತಾರೆ. ಸೊ ಎಲ್ಲಾ ಪ್ರೆಸ್ ಅವ್ರಿಗೂ ನೀವು ಈಗ ನಿಮ್ ಕಂಡ್ರೆ ನನಗೆ ತುಂಬಾ ಲವ್. ಯಾಕಂದ್ರೆ ಒಂದು ಸರಳ ಕಥೆನ ನೀವು ಹಿಂಗೆ ಎತ್ತಿ ಹಿಡಿದ್ರೆ ಪ್ರತಿಯೊಬ್ಬರು. ಸೊ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಪರ್ಶು ಅವರು ಮತ್ತೆ ರುದ್ರ ಅವರು ಬಂದು ಮನೆಗೆ ಹೀಗೆ ಒಂದು ಟೈಟಲ್ ಲಾಂಚ್ ಬಂದು ರಿಲೀಸ್ ಮಾಡಬೇಕು ಅಂತ ಅಂದಾಗ ಒಂದು ಡಾಕ್ಯುಮೆಂಟರಿ ತರ ಒಂದು ಅವ್ರು ಮಾಡ್ತಿರೋಂತ ಕಥೆನ ಡಾಕ್ಯುಮೆಂಟರಿ ತರ ಅಲ್ಲಿನ ಜನರನ್ನ ಮಾತಾಡಿಸಿ ಇದ್ ಮಾಡಿಸಿ ಒಂದು ವಿಡಿಯೋ ತರ ಮಾಡ್ಕೊಂಡ್ ಬಂದು ತೋರಿಸಿದ್ರು. ಅದು ನೋಡಿದಾಗ ಒಂದೇ ಅನ್ಸಿದ್ದು, ಅವ್ರಿಗೆ ಪ್ರಶಂಸೆ ಮಾಡ್ಬೇಕಾ ಇಂತ ಒಳ್ಳೆ ಸಬ್ಜೆಕ್ಟ್ ನ ತಗೊಂಡಿದ್ದೀರಾ ಅಂತ ಇವ್ರ ಪಾಯಿಂಟ್ ಆಫ್ ವ್ಯೂ. ಅಲ್ಲಿ ಅದನ್ನ ಅನುಭವಿಸಿದವ್ರಂತ ಪಾಯಿಂಟ್ ಆಫ್ ವ್ಯೂ ತಗೊಂಡ್ರೆ ಈ ತರ ಕಷ್ಟಗಳಾಗಿದೆ, ಈ ತರ ಕಷ್ಟಪಟ್ಟಿದ್ದಾರೆ, ಎಷ್ಟು ಜೀವನ ಅವ್ರದ್ದು ಹಾಳಾಗೋಗಿದೆ. ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಈ ಕಥೆ ಚೆನ್ನಾಗಿದೆ ಅಂತ ಹೇಳೋದಕ್ಕೂ ನನಗೊಂಥರ ಕಳ್ಳು ಕಿವುಚ್ತಾ ಇತ್ತು. ಸೊ ಸುನಿ ಅವ್ರು ಹೇಳ್ದಂಗೆ ಆತರ ಇದೆ, ಆ ಕಂಟೆಂಟ್ ಆಗ್ಲಿ ಅದ್ರ ಇದಾಗ್ಲಿ ಅಷ್ಟು ಚೆನ್ನಾಗಿದೆ. ಬಟ್ ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ತುಂಬಾ ಇದೆ ಅನ್ಸುತ್ತೆ. ಇನ್ನೊಂದು ನೈಜ ಕಥೆ ಆಗಿರೋದ್ರಿಂದ ಒಂದೊಂದ್ಸತಿ ನಮ್ಗೆ ಅನ್ಸುತ್ತೆ ನಾವೇನೋ ನಮ್ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಅಯ್ಯೋ ನಮ್ಗೆ ಹಿಂಗಾಗಿಲ್ಲ ಹಂಗಾಗಿಲ್ಲ ಈ ತರ ಎಲ್ಲ ಬೇಜಾರು ಮಾಡ್ಕೊಂತ ಇರ್ತೀವಿ, ತುಂಬಾ ಇದಾಗ್ತಾ ಇರ್ತೀವಿ. ಈ ತರ ನೈಜ ಘಟನೆಗಳನ್ನ ನೋಡಿದಾಗ ಅಯ್ಯೋ ದೇವ್ರು ನಮ್ಮನ್ನ ರಾಜರ ತರ ಇಟ್ಟಿದಾರಲ್ಲ, ಯಾಕೆ ನಾವ್ ಇಷ್ಟೊಂದು ಇದ್ ಮಾಡ್ಕೊಂತೀವಿ ಅಂತ ಅನ್ಸುತ್ತೆ. ಅಷ್ಟು ಕಿವುಚೋಂಗಿದೆ ಸಬ್ಜೆಕ್ಟ್. ರುದ್ರ ಅವ್ರಿಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಒಂದು ನೈಜ ಘಟನೆ ಅಂತ ತಗೊಂಡಾಗ ಅವರಿಗೆ ಒಂದು ಫ್ರೇಮ್ ಇರುತ್ತೆ, ಆ ಫ್ರೇಮ್ ಅನ್ನು ದಾಟಿ ಅವ್ರೇನು ಹೇಳಕ್ಕಾಗಲ್ಲ. ಯಾಕಂದ್ರೆ ಸಿನಿಮಾ ಮೀಡಿಯಂ ಇಸ್ ಆಲ್ವೇಸ್ ಲಾರ್ಜರ್ ದನ್ ಲೈಫ್. ಬಟ್ ಅವರಿಗೆ ಇದಿರಲ್ಲ. ಬಟ್ ಏನಿದ್ರು ಎಮೋಷನಲಿ ಒಂಚೂರು ಅವರು ಅದನ್ನ ವೈಭವೀಕರಣ ಮಾಡ್ಬೋದು ಅಷ್ಟೇ. ಬಿಟ್ರೆ ಫ್ರೇಮ್ ಒಳಗೆ ಮಾಡ್ಬೇಕಾಗತ್ತೆ. ತುಂಬಾ ದೊಡ್ಡ ಜವಾಬ್ದಾರಿ. ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿ ಸಬ್ಜೆಕ್ಟ್ ಚೆನ್ನಾಗಿದೆ. ರುದ್ರ ಅವ್ರಿಗೂ ಪರ್ಶು ಅವ್ರಿಗೂ ಇಬ್ಬರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಶರಣು. ರುದ್ರ ಅವರು ಮತ್ತೆ ಪರ್ಶು ಅವರು ಈ ಒಂದು ಸಬ್ಜೆಕ್ಟ್ ನ ಚರ್ಚೆ ಮಾಡಿ ಅವರಲ್ಲಿ ಕೆಲವು ನಾವು ನಮ್ಮ ನೈಜ ಘಟನೆನ ಈ ರೀತಿ ಪೊಲೀಸ್ ಇಲಾಖೆ ಈಗ ಸರ್ SK ಉಮೇಶ್ ಸರ್ ಮಾತಾಡ್ತಾ ಹೇಳಿದ್ರು, ಇಲ್ಲಿ ಹಲವಾರು ವ್ಯವಸ್ಥೆಗಳು ಸಾಮಾನ್ಯರಿಗೆ ತುಂಬಾ ಸಪೋರ್ಟಿವ್ ಆಗಿದೆ. ಎಲ್ಲೋ ಒಬ್ಬೊಬ್ರನ್ನ ಬಲಿಪಶು ಮಾಡ್ಕೊಬಿಡುತ್ತೆ. ಈ ಪೊಲೀಸ್ ವ್ಯವಸ್ಥೆಯಲ್ಲೂ ಕೂಡ ಆ ರೀತಿ ಅಪರಾಧಿಗಳಿಗೆ ಶಿಕ್ಷೆ ಆದ್ರೆ ಪರವಾಗಿಲ್ಲ, ನಿರಪರಾಧಿಗಳು ಕೂಡ ಕೆಲವೊಂದ್ಸಲ ಯಾವುದೋ ಕಣ್ತಪ್ಪಿಂದ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಆ ರೀತಿ ಒಂದು ಸಬ್ಜೆಕ್ಟ್ ಮಾಡಬೇಕಾದಾಗ ಆ ಒಂದು ಸಬ್ಜೆಕ್ಟ್ ಸಿನಿಮಾ ಮಾಡಬೇಕು ಅಂತಂದಾಗ ಅವ್ರಿಗೆ ಆದಂತ ಭಯಗಳು ಅದು ಸರ್ವೇ ಸಾಮಾನ್ಯ. ಆ ರೀತಿ ಚರ್ಚೆ ಮಾಡಿದಾಗ ನಾವೆಲ್ಲ ಇದೀವಪ್ಪ ಜೊತೆಲಿ, ಇದನ್ನ ಸಿನಿಮ್ಯಾಟಿಕ್ ಆಗಿ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು
ಅದನ್ನೆಲ್ಲ ಪರಿಣಿತರ ಹತ್ರನೂ ಚರ್ಚೆ ಮಾಡೋಣ. ಆಮೇಲೆ ಎಂಟರ್ಟೈನ್ಮೆಂಟ್ ಬಹಳ ಚೆನ್ನಾಗಿದೆ ಇದರಲ್ಲಿ. ಏನೇ ಒಂದು ನೈಜ ಘಟನೆ ಆದ್ರೂ ಕೂಡ ಮನೋರಂಜನೆಗೇನು ಕೊರತೆ ಇಲ್ಲ. ಹಾಗಾಗಿ ಈ ಪ್ರಾರಂಭದಲ್ಲೇ ಇಷ್ಟೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬೆಂಬಲ ಕೊಡ್ತಾ ಇರೋದನ್ನ ನೋಡಿದ್ರೆ ಇದೊಂದು ಒಳ್ಳೆ ಸಿನಿಮಾ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮುಖ್ಯವಾಗಿ ಮಾಧ್ಯಮ ಮಿತ್ರರು ಏನು ಇವತ್ತು ಮೊದಲ ಹೆಜ್ಜೆಗೆ ಇಷ್ಟು ಬೆಂಬಲವಾಗಿ ನಿಂತಿದ್ದೀರಿ, ಕೊನೆವರೆಗೂ ಇದೇ ರೀತಿ ಬೆಂಬಲವಾಗಿ ನಿಲ್ಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಮತ್ತೊಮ್ಮೆ ಶರಣುಗಳನ್ನ ತಿಳಿಸ್ತೀನಿ. ಮೀಡಿಯಾ ಬಾಂಧವರಿಗೂ ಹಾಗೂ ವೇದಿಕೆ ಮೇಲಿರೋ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ ಹೇಳ್ತಾ ಈ ಒಂದು ಮಾತು ಸ್ಟಾರ್ಟ್ ಮಾಡ್ತೀನಿ. ಪರಶುರಾಮ್ ಮತ್ತೆ ದುರ್ಗಾಶ್ರೀ ಅವರು ನಮ್ಮ ಮನೆಗೆ ಬಂದು ಮ್ಯಾಮ್ ಒಂದು ಕತೆ ಮಾಡಿದೀವಿ, ಚೆನ್ನಾಗಿದೆ ಕೇಳಿ ಅಂತ ಹೇಳಿದ್ರು. ನಾನು ಕೇಳಿದಾಗ ಒಂದು ಖುಷಿ ಆಯ್ತು, ಒಂದು ಒಳ್ಳೆ ಕತೆ ಮಾಡಿದ್ದಾರೆ ಅಂತ. ಹಾಗೂ ಸ್ವಲ್ಪ ಭಯನೂ ಕೂಡ ಆಯ್ತು ನನಗೆ. ಒಂದು ಕತೆ ಮಾಡ್ತಾ ಇದ್ದಾರೆ, ಒಂದು ಸಿನಿಮಾ ಮೂಲಕ ಬರ್ತಾ ಇದ್ದಾರೆ ಬೆಳ್ಳಿತೆರೆಗೆ. ಪರಶುರಾಮ್ಗೂ ಮತ್ತೆ ದುರ್ಗಾಶ್ರೀ ಅವ್ರಿಗೂ ನಾನು ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಇಷ್ಟೇ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಈಗ ತುಂಬಾ ನಮ್ಗಿಂತ ಹಿರಿಕರೆಲ್ಲ ಮಾತಾಡಿದ್ದಾರೆ, ಬಟ್ ಜಾಸ್ತಿ ಇಲ್ಲಿ ಮಾತಾಡುವಂತದ್ದೇನಿಲ್ಲ. ಮುಂದಿನ ದಿನಗಳಲ್ಲಿ ಸೆಕೆಂಡ್ ಪ್ರೆಸ್ ಮೀಟೋ ಅಥವಾ ಏನೋ ಬೇರೆ ದಿನಗಳಲ್ಲಿ ನಾವು ಸೇರಿದವಾಗ ನಾನು ಅದ್ರ ವಿಚಾರವಾಗಿ ಒಂದ್ ಸ್ವಲ್ಪ ಮಾತಾಡ್ತೀನಿ. ಬಟ್ ಇವಾಗ ಒಂದು ಸ್ವಲ್ಪ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಂದು ಇವತ್ತಿನ ವ್ಯವಸ್ಥೆ, ಇವತ್ತಿನ ನಮ್ಮ ಪ್ರತಿಯೊಂದು ವ್ಯವಸ್ಥೆಗಳು ಯಾವ ವ್ಯವಸ್ಥೆನಾದ್ರೂ ಆಗಿರ್ಬೋದು, ಯಾವ್ದು ಇಲ್ಲಿ ಹೇಳಿಕ್ಕೆ ಇಷ್ಟಪಡಲ್ಲ, ಯಾವ ವ್ಯವಸ್ಥೆನಾದ್ರೂ ಆಗಿರ್ಬೋದು, ಬಡವರು ಶ್ರೀಮಂತರು ಮತ್ತೆ ನಮ್ಮ ಕೆಲವು ವ್ಯವಸ್ಥೆಗಳ ಮಧ್ಯೆ ಇವತ್ತು ಪರಿಸ್ಥಿತಿ, ಈ ಬಡತನಗಳಲ್ಲಿ ಬಡವರು ಯಾವ ತರ ಜೀವಿಸ್ಕೊಂಡು ಹೋಗ್ತಾ ಇದಾರೆ, ಬಟ್ ಅವ್ರ ಮೇಲೆ ಯಾವ ತರ ದೌರ್ಜನ್ಯ ನಡೀತಾ ಇದೆ. ಆಮೇಲೆ ಇಲ್ಲಿ ನಾವು ಏನ್ ನಡೀತಾ ಇದೆ ಅನ್ನೋದೇ ಒಂಥರ ನಾವು ಕೆಲವು ವಿಚಾರಗಳನ್ನ ಗಮನಿಸಿದಾಗ ಕನ್ಫ್ಯೂಸ್ ಆಗಿ ಹೋಗಿದೆ. ಇದೇನಿದು, ಹೆಂಗ್ ಹೋಗ್ತಾ ಇದೆ, ಇದು ಇನ್ನೆಲ್ಲೂ ಹೋಗಿ ಮುಟ್ಟುತ್ತೆ ಅನ್ನೋ ಪರಿಸ್ಥಿತಿ ತುಂಬಾ ನಮ್ಮನ್ನ ಕಾಡ್ತಾ ಇದೆ. ಬಟ್ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬಡವರ ಮೇಲಿನ ತುಂಬಾ ದೊಡ್ಡ ದೌರ್ಜನ್ಯ, ದಬ್ಬಾಳಿಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿನಿಮಾ ಮಾಡ್ತಾ ಇದೀವಿ. ಅದ್ರ ರಿಯಾಲಿಟಿ ಕಂಟೆಂಟ್ ಏನಿದೆಯೋ ಅದ್ರದ್ದೆಲ್ಲ ಎವಿಡೆನ್ಸ್ ಗಳೆಲ್ಲ ಕಲೆಕ್ಟ್ ಮಾಡ್ಕೊಂಡು ಯಾರ್ದು ಏನು ಎತ್ಲ ಎಲ್ಲಿ ಅನ್ನೋದ್ರೆಲ್ಲ ಪೂರ್ತಿ ಒಂದು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇದನ್ನ ಒಂದು ಸಿನಿಮಾ ತರ ಮಾಡಿ ಒಂದೇನಾದ್ರೂ ಒಂದು ಹೇಳಿಕ್ ಹೋಗ್ಬೋದು ಅನ್ನೋ ಒಂದು ದೊಡ್ಡ ಪ್ರಯತ್ನದಲ್ಲಿ ಇದೀವಿ. ಬಟ್ ಇದು ಇಲ್ಲಿಗೆ ಎಷ್ಟು 2014-15ರಿಂದ ಪ್ರಾರಂಭ ಆಗಿದ್ದು ನಮ್ಮ ಒಂದು ಚಲಾವಣೆ. ಇದನ್ನ ಮಾಡ್ಬೇಕು ಅಂತ ಅಲ್ಲಿಂದ ಬಂದು ತುಂಬಾ ವನವಾಸದ ಹಾದಿಗಳು ದಾಟ್ಕೊಂಡು ಬಂದು ಇವತ್ತೇನೋ ಒಂದು ಒಳ್ಳೇದಾಗ್ತಾ ಇದೆ. ಆಮೇಲೆ ಮೊದಲಿಗೆ ನಮ್ಮ ಮಾತಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಎಲ್ಲ ಕೇಳಿ ನಮ್ಮ ಪ್ರೀತಿಗೆ ಎಲ್ಲ ಸ್ಪಂದಿಸಿ ಹೊಸಬರೇನೋ ಮಾಡ್ತಾ ಇದೀರಿ ಮಾಡ್ರಿ ಅಂತ ಸಿಂಪಲ್ ಸುನಿ ಸರ್ ಆಗಿರ್ಬೋದು, SK ಉಮೇಶ್ ಸರ್ ಆಗಿರ್ಬೋದು, ನಮ್ಮ ಅಭಿಮನ್ಯು ಸರ್ ಆಗಿರ್ಬೋದು, ಮಾಲತಿ ಮೇಡಮ್ ಅವರು, ನಮ್ಮ ಅಭಿ ಸರ್ ಆಗಿರ್ಬೋದು, ತುಂಬಾ ಪ್ರೀತಿಯಿಂದ ಬಂದು ನಮ್ಮನ್ನ ಇಲ್ಲಿ ಗಂಟ ಬಂದು ನಮ್ ಸಹಕಾರ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಇನ್ಯಾವುದೇ ಇಲ್ಲ ನಮ್ಗೆ. ಒಂದ್ ಹೇಳಿಕ್ಕೆ ಇಷ್ಟಪಡ್ತೀನಿ, ಮುಂದಿನ ದಿನಗಳಲ್ಲಿ ಸ್ವಲ್ಪ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ, ಏನು ಎತ್ಲ ಹೆಂಗೆ ಅನ್ನೋದ್ರ ಬಗ್ಗೆ. ಬಟ್ ಇಲ್ಲಿ ಓಪನಿಂಗ್ ಅಲ್ಲೇ ಎಲ್ಲಾದ್ರೂ ಹೇಳ್ಕೊಂಡ್ರೆ ಅದಕ್ಕೆ ಒಂದು ಇದಿರಲ್ಲ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ವಿಚಾರ ಹೇಳ್ತೀನಿ. ದಯವಿಟ್ಟು ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ. ನಾನು ಇದೇ ಫಸ್ಟ್ ಟೈಮ್ ಮೈಕ್ ಹಿಡಿತಾ ಇರೋದು. ಯಾಕೆಂದ್ರೆ ಥಿಯೇಟರ್ ಅಲ್ಲಿ ಎಲ್ಲ ಪ್ರೀಮಿಯರ್ ಶೋಗಳು, ಟೈಟಲ್ ಲಾಂಚು ಮತ್ತೆ ಬೇರೆ ಎಲ್ಲಾ ಪ್ರೋಗ್ರಾಮ್ಗೂ ಕನ್ನಡ ಚಿತ್ರರಂಗ ಬರ್ತಿತ್ತು. ಆದ್ರೆ ಅವ್ರಿಗೆಲ್ಲ ಏನ್ ಬೇಕೋ ಪ್ರೀತಿಯಿಂದ ಎಲ್ಲ ಮಾಡ್ಕೊಡ್ತಿದ್ದೆ. ಅದ್ರಲ್ಲಿ ನಾನು ಕಲಿತಿದ್ದೇನಂದ್ರೆ ಅವ್ರು ಹೆಂಗ್ ಮಾಡ್ತಾರೆ ಏನು. ಆಮೇಲೆ ಅವ್ರು ಮಾಡಾದ್ಮೇಲೆ ನಾನು ಸ್ಕ್ರೀನ್ ಮೇಲೆ ಫಿಲಮ್ಗಳನ್ನ ನೈಟಲ್ಲೇ, ರಾತ್ರಿನಲ್ಲಿ ನಮ್ಗೆ ಲೈಸೆನ್ಸ್ ಅಂತ ಬರೋದು, ಅದನ್ನ ರಾತ್ರಿನಲ್ಲಿ ಒಂದ್ಸರಿ ನೋಡ್ತಿದ್ದೆ. ಅದನ್ನ ನೋಡ್ಬಿಟ್ಟು ಇದ್ರಲ್ಲಿ ಏನ್ ಮಿಸ್ಟೇಕ್ ಇರ್ಬೋದು, ಇದನ್ನ ಹಿಂಗ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಸುಮ್ನೆ ನಾನು ಒಂದು ಪೇಪರ್ ಅಲ್ಲಿ ಇದೆಲ್ಲ ಬರ್ಕೊಳ್ತಿದ್ದೆ. ಅದು ಬರ್ಕೊಂಡು ಆಮೇಲೆ ತುಂಬಾ ಸಿನಿಮಾಸ್ ಎಲ್ಲ ಹಂಗ್ ಮಾಡಿದೆ. ಕ್ಷಮೆ ಇರ್ಲಿ. ಫಸ್ಟ್ ಸರಿ, ಎಲ್ಲರಿಗೂ ನಮಸ್ಕಾರ ಹೇಳ್ಬೇಕಿತ್ತು. ನನ್ನ ಪ್ರೀತಿ ಸುನಿ ಸರ್ಗೆ, ಉಮೇಶ್ ಸರ್ಗೆ, ಅಭಿಮನ್ಯು ಸರ್ಗೆ, ಮತ್ತೆ ಮಾಲತಿ ಮೇಡಮ್ಗೆ, ಅಭಿ ಸರ್, ಆಮೇಲೆ ಪ್ರೇಮ್ ಸರ್ ಬಂದಿದ್ದಾರೆ, ಅವ್ರದ್ದು ಕೂಡ ಇಲ್ಲಿ ಪಾತ್ರ ಇದೆ. ಆಮೇಲೆ ರಾಧಾರಾಜ್ ಮೇಡಮ್ ಬಂದಿದ್ದಾರೆ, ನನ್ನ ಫ್ರೆಂಡ್ ಶ್ರೀ ಅಂತ ಬಂದಿದ್ದಾರೆ. ಆಮೇಲೆ ಅವ್ರಿಗೆ ಎಲ್ಲ ನನ್ನ ನಮಸ್ಕಾರ. ಆಮೇಲೆ ನನ್ನ ಪ್ರೀತಿಯ ಮಾಧ್ಯಮದವರು, ಅಣ್ಣ ತಮ್ಮದಿರಿಗೆಲ್ಲ ನನ್ನ ನಮಸ್ಕಾರ. ಆಮೇಲೆ ಸಿಸ್ಟರ್ಸ್ಗೆಲ್ಲ ನನ್ನ ನಮಸ್ಕಾರಗಳು. ಇಲ್ಲಿ ಈಗ ಇಷ್ಟೊತ್ತಿಗೆ ಏನ್ ಚರ್ಚೆ ಆಯ್ತು ಅಂದ್ರೆ ಇದು ನೈಜ ಘಟನೆ ಫಿಲಂ ತೋರಿಸುವಂತ ಈಗೆಲ್ಲ ಏನ್ ಮಾತಾಡಿದ್ರು,
ಅದಕ್ಕಿಂತ ಜಾಸ್ತಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಾನು ಒಂದು ಬುಕ್ ತಗೊಂಡು ಈಗ ಪರಶುರಾಮ್ ಅವ್ರು ಹೇಳಿದ್ಮೇಲೆ ಆ ಕಥೆನ ನಾನಾಗಿ ಒಂದು 30 ದಿನ ಆ ಕುಟುಂಬ ಜೊತೆ ಇನ್ವಾಲ್ವ್ ಆದೆ, ಅಂದ್ರೆ ಆ ಜನಾಂಗದ ಜೊತೆ ಇನ್ವಾಲ್ವ್ ಆದೆ ನಾನು. ಅಂದ್ರೆ ಅವ್ರು ಗೊತ್ತಿಲ್ದಂಗೆ ನಾನು ಸ್ಟಡಿ ಮಾಡಿದೆ, ಏನು ಇದಿರ್ಬೋದಾ, ಏನ್ ನಡೆದಿರ್ಬೋದು ಅಂತ. ಅದ್ರಲ್ಲಿ ಅಲ್ಲಿ ಈಗ ನೈಜ ಘಟನೆ ಒಂದು ವ್ಯವಸ್ಥೆಯಿಂದ ಒಂದು ಕುಟುಂಬಕ್ಕೆ ಅಲ್ಲಿ ಒಂದು ದೌರ್ಜನ್ಯ ನಡೆದಿದ್ದು ಸತ್ಯ ಇತ್ತು. ನನ್ಗೆ ಗೊತ್ತಿದ್ದದ್ದು ಇಷ್ಟೇನೆ, ನಡೆದಿರ್ಬೋದೇನೆ. ಎಲ್ಲರಿಗೂ ಒಂದು ವ್ಯವಸ್ಥೆನಲ್ಲಿ, ಅಂದ್ರೆ ಒಂದು ಪೊಲೀಸ್ ವ್ಯವಸ್ಥೆನಲ್ಲಿ ಪ್ರತಿದಿನ ನಾವು ಪೇಪರ್ ಅಲ್ಲಿ ಓದ್ತಾ ಇರ್ತೀವಿ, ಯೂಟ್ಯೂಬ್ ಅಲ್ಲಿ ಮತ್ತೆ ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ. ಬಡ ಜನದ ಮೇಲೆ ತಪ್ಪು ಮಾಡದೇನೆ ತಪ್ಪಾಗಿರುವಂತ ಅಪರಾಧಗಳನ್ನ ಒರೆಸೋದು ಇದೆಲ್ಲ ನಡೀತಾ ಇರುತ್ತೆ. ಆದ್ರೆ ಕೆಲವು ಪೊಲೀಸ್ ಅಧಿಕಾರಿಗಳು ಮಾತ್ರ ಇದನ್ನ ಮಾಡಿರ್ತಾರೆ, ಬಟ್ ಉದ್ದೇಶಪೂರ್ವಕವಾಗಿ ಇಲ್ಲ ಉದ್ದೇಶ ಇಲ್ದಾನೆ ನಡೆದಿರುತ್ತೆ. ಆದ್ರೆ ಇದನ್ನೆಲ್ಲ ಬದಿಗಿಟ್ಬಿಟ್ಟು ನಾನು ಏನಾದ್ರು ಬೇರೆ ಸಿಗ್ಬೋದಾ ಅಲ್ಲಿ ಅಂತ ಹುಡುಕ್ತಾಗ ಆ ಬುಡಕಟ್ಟು ಜನಾಂಗ ಮತ್ತೆ ಆ ಜನಾಂಗದಲ್ಲಿ ಒಂದು ಬೇರೆ ತರ ನೋಡಿದೆ ನಾನು. ಏನು ಅಂತ ಹೇಳಿದ್ರೆ, ಇವಾಗಿನ ಸಮಾಜದಲ್ಲಿ ಇರ್ತಕ್ಕಂಥ 40% ಸಮಸ್ಯೆಗೆ ಅವರೇ ಪರಿಹಾರ ಆಗಿದ್ದಾರೆ. ನಾವೇನಾದ್ರೂ ಆ ಜನಾಂಗನ ಅಂತ ಕುಟುಂಬಗಳನ್ನ ನಾವು ಕಳ್ಕೊಂಡ್ರೆ, ಮುಂದೆ ನಾನು ಹೇಳ್ತಾ ಇದ್ದೀನಿ, ಇದನ್ನ ಸರ್ಕಾರನೇ ಮುಂದೆ ಬಂದು ಆ ಕೆಲಸನ ಮಾಡ್ಬೇಕಾಗುತ್ತೆ. ಅಂತ ಕೆಲಸನ ಆ ಜನಾಂಗ, ಆ ಕುಟುಂಬ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ತುಂಬಾ ಕಡೆ ಇದ್ದಾರೆ, ಅವ್ರು ಮಾಡ್ತಿದ್ದಾರೆ. ಅಂತ ಒಳ್ಳೆ ಕೆಲಸನ ಅವ್ರು ಮಾಡ್ತಿದ್ದಾರೆ. ಆಮೇಲೆ ಅವರು ಕೆಲವು ಸಂಸ್ಕೃತಿಗಳನ್ನ ಉಳಿಸ್ಕೊಂಡ್ ಬರ್ತಿದ್ದಾರೆ ಅವರು, ಅದನ್ನ ನೋಡಿದೆ ನಾನು. ಆಮೇಲೆ ಇನ್ನು ಒಳಗಡೆ ಹೋದಂಗೆ ಅವ್ರು ತುಂಬಾ ನಾನು ಅವ್ರ ಜೊತೆ ಇದು ನೋಡಿದೆ, ಏನಿರ್ಬೋದು ಅಲ್ಲಿ, ಇದಕ್ಕಿಂತ ಇನ್ನೇನಿರ್ಬೋದು ಅಂತ. ಅಲ್ಲಿ ನೋಡಿದಂಗೆ ಅವ್ರು ನಾವು ಪ್ರತಿದಿನ ಅವ್ರನ್ನ ನಾವೇನು ನೋಡ್ಕೊಂಡು ಹೋಗ್ತೀವೋ ಅದು ಅವರಲ್ಲಿ ಕಾಣಿಸ್ತಿಲ್ಲ, ಬೇರೆ ತರನೇ ಇತ್ತು. ಅದನ್ನ ನಾನು ಕಥೆಯಾಗಿ ತರಬೇಕು ಅಂತ ಹೇಳ್ಬಿಟ್ಟು ಅದನ್ನ ಒಂದ್ ಸೈಡ್ ಅಲ್ಲಿ ಇಟ್ಟೆ. ಆಮೇಲೆ ಈ ನೈಜ ಘಟನೆ ಏನ್ ನಡೆದಿತ್ತೋ ಅದ್ರ ಬಗ್ಗೆ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿ, ಆಮೇಲೆ ಪರಶುರಾಮ್ ನನ್ಗೆ ಏನ್ ಕೊಟ್ರು ಎಲ್ಲಾನು ಅದನ್ನೆಲ್ಲ ಕಂಬೈನ್ ಮಾಡಿ ಬರೀ ನೈಜ ಘಟನೆ ತೋರ್ಸಿದ್ರೆ ಹೆಂಗೆ, ಈಗ ಆ ಕುಟುಂಬದಲ್ಲಿ ಅಂದ್ರೆ ಆ ಜನಾಂಗದಲ್ಲಿ ಇನ್ನೇನು ತೋರ್ಸ್ಬೋದು ನಾನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆನ್ಲೈನ್ ಸ್ಟೋರಿ ಮಾಡಿ ಅದನ್ನ ಸುನೀಲ್ ಸರ್ ಜೊತೆ, ಆಮೇಲೆ ಉಮೇಶ್ ಸರ್ಗೆ, ಅಭಿಮನ್ಯು ಸರ್ಗೂ ಹೇಳ್ದೆ, ಸರ್ ಹಿಂಗಿದೆ ಅಂತ. ಆಮೇಲೆ ಅಭಿ ಸರ್ಗು ಹೇಳ್ದೆ ಗಾಂಧಿನಗರ ಅವ್ರ ಆಫೀಸಲ್ಲಿ. ಇದು ಹೇಳಿದಾಗ ಅವರೆಲ್ಲರೂ ಒಂದು ಹೇಳಿದ್ರು, ಹೌದು ಇದು ಇದೆ ಅಂತ. ಆಮೇಲೆ ಇನ್ನೊಂದೇನಂದ್ರೆ, ಪರಶು ಫಿಲಂ ನಮ್ಮ ಸಿನಿಮಾದಲ್ಲಿ ಕಬಡ್ಡಿನ ಒಂದು ಆಲ್ಮೋಸ್ಟ್ ಕಬಡ್ಡಿ ಬಗ್ಗೆ ಎಲ್ಲಾ ಭಾಷೆನಲ್ಲೂ ಫಿಲಂ ಬಂದಿದೆ. ಆದ್ರೆ ಪರಶು ಫಿಲಂ ಅಲ್ಲಿ ಕಬಡ್ಡಿ ಅನ್ನೋದು ಒಂದು ನಮ್ಮ ಆಟಕ್ಕೆ ಬೇರೆ ಒಂದು ವಿಶೇಷತೆನ ಅದರಲ್ಲಿ ನಾನು ಕಲೆಕ್ಟ್ ಮಾಡಿ ನಮ್ಮ ಚಿತ್ರಕಥೆನಲ್ಲಿ ಮಾಡಿದೀನಿ ನಾನು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಜನಾಂಗದ್ದು ಅಂತ, ಅವ್ರ ಬಗ್ಗೆನೆ ಆಲ್ಮೋಸ್ಟ್ ನಾನು ಫೋಕಸ್ ಮಾಡಿ ಒಂದು 30% ಅದನ್ನ ಮಾಡ್ಲೇಬೇಕು. ಆಮೇಲೆ ಇದರಿಂದ ಎಲ್ಲರಿಗೂ ಗೊತ್ತಾಗ್ಬೇಕು, ಆ ಕುಟುಂಬನ ನಾವು ಅಂತ ಜನಾಂಗನ ನಾವು ಕಳ್ಕೊಬಾರ್ದು, ಉಳಿಸ್ಕೊಬೇಕು. ನಮ್ ಚಿತ್ರದ ಮುಖಾಂತರನಾದ್ರೂ ಯಾರಾದ್ರೂ ನೋಡಿ ಅಂತವ್ರನ್ನ ನಾವು ಆಲ್ಮೋಸ್ಟ್ ಆ ಜನಾಂಗಕ್ಕೆ ನಾವು ಬೆಂಬಲ ಕೊಡಬೇಕು, ಸರ್ಕಾರ ಆಗಿರ್ಬೋದು ಅಥವಾ ನಾವೇ ಸಮಾಜನೇ ಆಗಿರ್ಬೋದು ಅನ್ನೋದನ್ನ ಈ ನಮ್ಮ ಪರಶು ಚಿತ್ರದಲ್ಲಿ ಅದನ್ನು ಕೂಡ ಪಾಯಿಂಟ್ಸ್ ಮಾಡಿದೀನಿ. ಸರ್, ಇದು ಮೈಸೂರಿನ ಒಂದು ಭಾಗದಲ್ಲಿ 2014ನೇ ಇಸ್ವಿನಲ್ಲಿ ಒಂದು ಜನಾಂಗ, ಅಂದ್ರೆ ಇಲ್ಲಿ ಕ್ಯಾಸ್ಟ್ ಏನು ಇಲ್ಲ, ಒಂದು ಜನಾಂಗದ ಮೇಲೆ, ಆ ಜನಾಂಗದ ಒಬ್ಬ ವ್ಯಕ್ತಿ ಮೇಲೆ ಯಾವುದೋ ಒಂದು ಕಾರಣ ಇಟ್ಕೊಂಡು ಯಾವುದೋ ಒಂದು ಕುಟುಂಬ ಒಂದು ಕುಟುಂಬದ ಮೇಲೆ, ಆ ಕುಟುಂಬದ ಒಬ್ಬ ಸದಸ್ಯನ ಮೇಲೆ, ಅಂದ್ರೆ ಆಲ್ಮೋಸ್ಟ್ ಆ ಕುಟುಂಬದಲ್ಲಿ ಒಂದು 30-40 ಜನ ಇರ್ತಾರೆ. ಆ ಜವಾಬ್ದಾರಿ ಹೊತ್ತಂತ ಒಬ್ಬ ವ್ಯಕ್ತಿನ ಯಾವುದೋ ಒಂದು ಕಾರಣ ಇಟ್ಕೊಂಡು ಇಲ್ಲದ ಅಪರಾಧಗಳನ್ನ ಅವನ ಮೇಲೆ ಹಾಕಿ, ಮತ್ತೆ ಆ ಅಪರಾಧಗಳನ್ನ ಹೆಂಗಾಗಿರ್ತಾರೆ ಅಂದ್ರೆ, ಫಸ್ಟ್ ಕಿಡ್ನಾಪ್ ಮಾಡಿ ಶಿಕ್ಷೆ ಕೊಟ್ಟು, ಆಮೇಲೆ ಬೇರೆ ಸಮಾಜಕ್ಕೆ ಗೊತ್ತಾಗ್ಬೋದೇನೋ ಇದೆಲ್ಲ ಅಂತೇಳಿ ಆಮೇಲೆ ಅಪರಾಧಗಳನ್ನ ಹಾಕಿ ಆ ವ್ಯಕ್ತಿಗೆ ಸ್ವಲ್ಪ ಮಾಡಿರ್ತಾರೆ. ಈ ಆಲ್ಮೋಸ್ಟ್ ಇದು ನೈಜ ಘಟನೆ ಚಿತ್ರದಲ್ಲಿ ಇದು ಇರುತ್ತೆ. ಆದ್ರೆ ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಆ ಜನಾಂಗದ ಪರಶು ಟೈಟಲ್ ಅಂತ ಹೇಳಿದ್ರೆ ಆ ಸದಸ್ಯನ ಹೆಸರೇ ಬಂದು ಪರಶುರಾಮ ಅಂತ, ಅದಕ್ಕೆ ಪರಶು ಅಂತ ಮಾಡಿದೀವಿ. ಅವರ ಕುಟುಂಬನ ಪರಿಚಯ ಮಾಡ್ತೀವಿ. ನೆಕ್ಸ್ಟ್ ಈಗ ಒಂದು ಟೀಸರ್ ಮಾಡ್ತಿದೀವಿ,
ಆ ಟೀಸರ್ ಇಂದ ಆ ಕುಟುಂಬನ ಪರಿಚಯ ಮಾಡ್ತೀವಿ, ಮತ್ತೆ ಆ ಪರಶುರಾಮನು ಪರಿಚಯ ಮಾಡ್ತೀವಿ. ಅವ್ರ ಪರ್ಮಿಷನ್ ಎಲ್ಲ ಇದೆ, ಅವ್ರ ಕುಟುಂಬ ನಮ್ ಜೊತೆಲೇ ಇದೆ, ನಾವೇ ಅವ್ರ ಜವಾಬ್ದಾರಿ ತಗೊಂಡಿದೀವಿ. ಹೌದು ಸರ್, ಅವರು ರಾಜ್ಯ ಮಟ್ಟದ ಕಬಡ್ಡಿ ಪ್ಲೇಯರ್ ಆಗಿದ್ರು, ಆಲ್ಮೋಸ್ಟ್ ಒಳ್ಳೆ ಆಟಗಾರ ಆಗಿದ್ರು, ಅವ್ರಿಗೊಂದು ಭವಿಷ್ಯ ಇತ್ತು. ಸಿನಿಮಾ ಅಂತ ಹೇಳಿದ್ರೆ ಸರ್, ನಾನು ಹೇಳಿದ್ನಲ್ಲ, ಎಲ್ಲರೂ ನೈಜ ಘಟನೆ ಒಂದೊಂದು ಮಾಡ್ತಾ ಇದ್ರು, ಬಟ್ ನಾವು ಸಿನಿಮಾ ಕೈ ಹಾಕಿದ್ದೇನೆ ಸರ್. ಸರ್ ಸಿನಿಮಾ ಮಾಡ್ಬೇಕಂದದ್ದು ಎಲ್ಲಾ ಭಾಷೆನಲ್ಲಿ ಒಂದು ಕುಟುಂಬಕ್ಕೆ ಏನೋ ಸಮಸ್ಯೆ ಆಗಿರುತ್ತೆ, ಒಂದು ದೌರ್ಜನ್ಯ ಆಗಿರುತ್ತೆ ಅನ್ನೋದು ಕತೆ ಮಾಡೋಣ ಅಂದ್ಬಿಟ್ಟಿದ್ವಿ. ಆದ್ರೆ ನಾವು ಆ ಜನಾಂಗದ ಜೊತೆ ಒಡನಾಟ ಇಟ್ಕೊಂಡಿದ್ದಾಗ ನನ್ಗೆ ಗೊತ್ತಾಗಿದ್ದು, ನಾವು ಫಿಲಮ್ ಅಲ್ಲಿ ಬರೀ ನೈಜ ಘಟನೆ ಎಲ್ಲ ಇನ್ನೂ ಏನಾದ್ರು ಇದಾಗ ಅಂತ ಹೇಳಿ ನಾನು ಹೇಳಿದ್ನಲ್ಲ, ಅಲ್ಲಿ ಆ ಸಂಸ್ಕೃತಿ, ಆ ವಿಶೇಷತೆ, ಅವರ ಅಲ್ಲೊಂದು ಮುಖ್ಯವಾಗಿರೋದು ಪಾಯಿಂಟ್ ಇದೆ ಸರ್. ಆ ಜನಾಂಗದಲ್ಲಿ ಒಂದು ಮುಖ್ಯವಾಗಿದೆ, ಅದನ್ನ ನಾನು ಗುರುತಿಸಿದ್ದೀನಿ ಅದನ್ನ. ಅದು ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ ಸರ್, ಆಲ್ಮೋಸ್ಟ್ ಭಾರತದಲ್ಲೇ 40% ಸಮಸ್ಯೆ ಇರುವಂತ 40% ಜನಕ್ಕೆ ಆ ಮಾನಸಿಕವಾಗಿ ಅವರು ಆ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಅದಕ್ಕೆ ಪರಿಹಾರನೇ ಅವರು ಸರ್. ಸರ್ ಈಗ ಟೀಸರ್ ಮಾಡ್ತಿದೀವಿ, ಟೀಸರ್ ಅಲ್ಲಿ ಒಂದು ಮುಖ್ಯವಾಗಿ ಒಂದು ವಿಚಾರ ಅದ್ರಲ್ಲಿ ತೋರಿಸ್ಬೇಕು ಸರ್. ಯಾಕಂದ್ರೆ ಈಗ ಸರ್ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಟೈಟಲ್ ಲಾಂಚ್ ಆಗಿದೆ. ಈಗ ನೆಕ್ಸ್ಟ್ ನನ್ಗೇನಂತ ಹೇಳಿದ್ರೆ, ನಮ್ ಸಿನಿಮಾ ನಾವ್ ಏನಾದ್ರು ತೋರ್ಸ್ಬೇಕಲ್ಲ ಅಂತ ಸರ್. ಆಲ್ಮೋಸ್ಟ್ ಆ ಟೀಸರೇ ಹೇಳುತ್ತೆ, ಆ ಟೀಸರ್ ವಿಚಾರನ ಹೇಳುತ್ತೆ. ಅದು ಮಾಡ್ತೀವಿ ಸರ್, ನೆಕ್ಸ್ಟ್ ವೀಕ್ ಅಲ್ಲಿ ರೆಡಿ ಇದೆ. ಅದೊಂದ್ ಸ್ವಲ್ಪ CG ವರ್ಕ್ ಎಲ್ಲ ನಡೀತಿದೆ, ಅದನ್ನ ರಿಲೀಸ್ ಮಾಡ್ತೀವಿ ಸರ್. ಇನ್ನೊಂದು 15 ದಿನದಲ್ಲಿ ಮಾಡ್ತೀವಿ. ಸುನಿ ಸರ್ ಎಲ್ಲರೂ ಏನು ಸರ್? ಹೌದು ಸರ್, ಅದೇ ಪ್ಲೇಸ್ ಅಲ್ಲಿ ಶೂಟಿಂಗ್ ಮಾಡ್ತೀವಿ ಸರ್. ಸರ್ ಮೈಸೂರು ಒಂದು ಭಾಗದಲ್ಲಿ ಸರ್. ಸರ್ ಮೈಸೂರು ಒಂದು ಭಾಗದಲ್ಲಿ ಸರ್, ಮೈಸೂರು ಡಿಸ್ಟಿಕ್ ಅಲ್ಲಿ, ಮೈಸೂರು ಕಡೆ ಸರ್. ಸರ್ ಅದಕ್ಕೆ ಸರ್ ಅದೆಲ್ಲ ಸಸ್ಪೆನ್ಸ್ ಆಗಿ ಸ್ವಲ್ಪ ಅದೇ ಟೀಸರ್ ಅಲ್ಲಿ ಅದು ಇದೆ ಸರ್. ಅದು ಅದು ಇದೆ. ಅದು ಸರ್ ಅದೇ ಆ ಟೀಸರ್ ಅಲ್ಲಿ ಇರುವಾಗ ಕೇಳಿಸ್ತಿದ್ಯಾ? ವಿಷಯ ಬಂದು ಸರ್, ಮೈಸೂರು ಭಾಗದಲ್ಲಿ ಒಂದು ಬಡತನದ ಕುಟುಂಬದ ಮೇಲೆ ತುಂಬಾ ಜವಾಬ್ದಾರಿ ಹೊತ್ತಂತ ಮನುಷ್ಯನ ಮೇಲೆ ಇವತ್ತಿನ ವ್ಯವಸ್ಥೆಗಳು ಆ ಕುಟುಂಬದ ಮೇಲೆ ಯಾವ ತರ ದೌರ್ಜನ್ಯ ಮಾಡುತ್ತೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳಿದಾವೆ. ಆ ಕಾರಣಗಳನ್ನ ಆಮೇಲೆ ಒಂದಷ್ಟು ಕೆಲವು ವಿಚಾರಗಳು ಗೊತ್ತಿದೆ, ಈ ತರದ್ದು ಇಂಥವ್ರು ಬೇಕು ಅಂತಾನೆ ಮಾಡ್ತಿದ್ರೆ ಅಂತ ಅಲ್ಲಿ ಕಣ್ಣಿಗೆ ಕಾಣಿಸಿದ್ರು. ಆ ಕುಟುಂಬ ಆಮೇಲೆ ಆತನಿಗೆ ಯಾರು ಅಲ್ಲಿ ನ್ಯಾಯ ಕೊಡಿಸ್ಲಿಲ್ಲ ಒಂದು, ಆಮೇಲೆ ಅದ್ರ ಬಗ್ಗೆ ಯಾರು ಏನು ತಗೊಳ್ಳಿಲ್ಲ ಜಾಸ್ತಿ. ಬಟ್ ವಿಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಅದಕ್ಕೆ ಹೇಳೋದು, ಈಗ ಶ್ರೀಮಂತ ಅಂದ್ರೆ ಎಲ್ರಿಗೂ ಹೇಳಲ್ಲ ನಾನು, ಯಾಕಂದ್ರೆ ತಪ್ಪಾಗುತ್ತೆ. ಶ್ರೀಮಂತರಲ್ಲಿ ಕೆಲವರು ಇರ್ತಾರೆ, ಅವರು ಇದು ನಂದು ಈ ತರ ನಡಿಬೇಕು ಅನ್ನೋದು ತುಂಬಾ ದೊಡ್ಡ ದಬ್ಬಾಳಿಕೆ ಇರುತ್ತೆ. ಬಡವರು ತುಂಬಾ ಇವತ್ತಿನ ಪರಿಸ್ಥಿತಿ ನಿಮ್ಗೆಲ್ಲ ತಿಳಿದಂಗೆ ಗೊತ್ತಿರುತ್ತೆ, ಹೆಂಗಿದೆ ಏನು ಎತ್ತಲ ಅಂತ. ಯಾಕಂದ್ರೆ ಅವ್ರು ಏನು ಮಾಡ್ಲಿಕ್ಕೆ ಆಗಲ್ಲ, ದುಡ್ಡಿದವನು ಏನ್ ಬೇಕಾದ್ರೂ ಮಾಡ್ತಾನೆ, ಅಧಿಕಾರಿ ಇದ್ದವನು ಏನ್ ಬೇಕಾದ್ರೂ ಮಾಡ್ತಾರೆ. ಬಟ್ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಎಲ್ಲರ ಬಗ್ಗೆನೂ ಹೇಳಲಿಕ್ಕೆ ಹೋಗಲ್ಲ. ಈ ಕಥೆಯಲ್ಲಿ ನಡೆದಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ನಾವು ಮಾತಾಡ್ತೀವಿ. ಬಟ್ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ನೋಡಿ, ನಮ್ಮ ಸರ್ ಇದ್ದಾರೆ, ಉಮೇಶ್ ಸರ್. ಬಟ್ ಅವರೆಲ್ಲ ತುಂಬಾ 31 ವರ್ಷಗಳ ಕಾಲ ನಮ್ಗೆಲ್ಲ ತುಂಬಾ ನಮ್ಮ ಸಮಾಜಕ್ಕೆ ತುಂಬಾ ದುಡ್ದಿದ್ದಾರೆ. ಅವ್ರನ್ನ ಕರೆಸಿ ನಾವು ಕೂರಿಸಿ ಮಾತಾಡೋದು ಒಂದು ದೊಡ್ಡ ವಿಚಾರನೇ ನಮ್ಗೆ. ಬಟ್ ಬಂದು ನಮ್ಮ ಪ್ರೀತಿಗೆಲ್ಲ ಕೂತ್ ಮಾತಾಡಿದ್ದಾರೆ ಇಷ್ಟೋ ತನಕ. ಬಟ್ ಇದು ವಿಚಾರ ಮೈಸೂರು ಭಾಗದಲ್ಲಿ ನಡೆದಿರುವಂತ ವಿಚಾರ ಸರ್. ಮುಂದಿನ ದಿನಗಳಲ್ಲಿ ಸ್ವಲ್ಪ ಇದೆ, ಯಾಕಂದ್ರೆ ಇದು ಇಲ್ಲಿಗೆ ಮುಗ್ದೋಗಲ್ಲ. ನೀವುಗಳೆಲ್ಲ ಮುಂದೆ ಸೇರ್ತೀವಿ, ಇದ್ರ ಬಗ್ಗೆ ನೀವು ಕೇಳ್ತೀರಿ, ನಾವು ಅದಕ್ಕೆ ಆನ್ಸರ್ ಮಾಡ್ಬೇಕಾಗತ್ತೆ. ಬಟ್ ನೈಜತನ ಅಂದ್ಮೇಲೆ ಅದಕ್ಕೆಲ್ಲದಕ್ಕೂ ಒಂದು ಆನ್ಸರ್ ಕೊಟ್ರೇನೆ ನೀವು ಅದನ್ನ ಸರಿ ಅಂತೀರಿ. ಅದಕ್ಕೇನು ಇಲ್ಲ, ನಾವು ಸುಮ್ಮನೆ ಏನೋ ನೈಜ ಘಟನೆ ಮಾಡ್ತಾ ಇದೀವಿ ಅಂತ ಯಾವ್ದೋ ಒಂದು ಸಿನಿಮಾ ಮಾಡಿ ತಗೊಂಡ್ ಬಿಟ್ರೆ ಅದು ಯಾರು ಒಪ್ಕೊಳ್ಳಲ್ಲ, ಜನನು ರಿಸೀವ್ ಮಾಡಲ್ಲ, ಅದು ಯಾರು ಕೇರ್ ಮಾಡಲ್ಲ. ಇವತ್ತಿನ ಪರಿಸ್ಥಿತಿ ದೊಡ್ಡ ಬಜೆಟ್ಗಳ ಸಿನಿಮಾನೇ ತುಂಬಾ ಕಷ್ಟದ ಪರಿಸ್ಥಿತಿಗಳು ಎಲ್ಲಿದೆ. ಹಾಗಾಗಿ ಇವತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನಮ್ಮ ಒಂದು ನೈಜ ಘಟನೆಗೆ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ಇದನ್ನ ಪೂರ್ತಿ ವಿಚಾರಣೆನ ಸ್ವಲ್ಪ ಬಿಡಿಸಿ ನಿಮ್ಗೆ ಹೇಳ್ತಾ ಹೋಗ್ತೀವಿ. ದಯವಿಟ್ಟು ಮಾತಲ್ಲಿ ಏನಾದ್ರು ಕ್ಷಮೆ ಇರಲಿ, ಸ್ವಲ್ಪ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ. ಹಾಗೆ ನಮ್ಮ ಶ್ರುತಿ ಮೇಡಮ್, ಪವಿತ್ರ ಮೇಡಮ್, PRO ಅವರು ತುಂಬಾ ಸಪೋರ್ಟ್ ಕೊಡ್ತಿದ್ದಾರೆ. ಖುಷಿ ಆಯ್ತು. ಅವರು ಒಂದಷ್ಟು ನಮ್ಗೆ ಗೊತ್ತಿರ್ಲಿಲ್ಲ ಒಂದಷ್ಟು ವಿಚಾರಗಳು. ನಾವು ಇಲ್ಲಿ 7-8 ವರ್ಷ 9 ವರ್ಷ ಆಯ್ತು ಇಲ್ಲಿ ಇಂಡಸ್ಟ್ರಿ ಕಾಲಿಟ್ಟು ಕೆಲಸ ಮಾಡಕ್ ಶುರು ಮಾಡಿ. ಬಟ್ ಮೇಡಮ್ ಅವ್ರು ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆಲಿ ಶೇರ್ ಮಾಡಿದ್ರು, ನಮ್ಗೆ ಖುಷಿ ಆಯ್ತು. ಈ ವಿಚಾರಗಳು ನಮ್ಗೆ ಗೊತ್ತಿರ್ಲಿಲ್ವಲ್ಲ, ಪರವಾಗಿಲ್ಲ ಮೇಡಮ್, ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಆಮೇಲೆ ಅವರು ಅಷ್ಟೇ ಪ್ರೀತಿಯಿಂದ ಯಾವುದೇ ವಿಚಾರದಲ್ಲಾಗ್ಲಿ ನೈಟ್ 10 ಗಂಟೆಗೆ ಫೋನ್ ಮಾಡಿದ್ರು, ಸರಿ ಹೇಳಿ ಅಂತ ರಿಸೀವ್ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಆ ಪ್ರೀತಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಾವು ಕೂಡ ಅವ್ರ ಜೊತೆಗಿದ್ದೀವಿ. ಅವ್ರ ಮುಂದಿನ ದಿನಗಳಲ್ಲೂ ನಮ್ಮ ಜೊತೆಲಿ ಅವ್ರು ಇರ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ, ಇರ್ತಾರೆ ಕೂಡ. ಹಾಗಾಗಿ
ಸರ್ ಇಲ್ಲ, ನೈಟು ರೆಸ್ಟ್ ಅಲ್ಲಿ ಇರ್ತಾರಲ್ಲ, ಹಂಗಿದ್ರು ಫೋನ್ ಮಾಡೋ ರಿಸೀವ್ ಮಾಡಿ ಮಾತಾಡ್ತಾರೆ ಮೇಡಮ್ ಅವರು. ಸರ್ ಇನ್ನೊಂದು ಹಾಗಾಗಿ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ದೌರ್ಜನ್ಯ ಅಂತ ನಿಜವಾಗ್ಲೂ ಹೇಳ್ತೀನಿ. ಆ ಜನಾಂಗನ ನಾನು ನೋಡಿದ್ಮೇಲೆ ನಾನು ಕೂಡ ಅನುಭವಿಸಿದ್ದೀನಿ ಬಡತನನ. ಬಡತನ ಒಂದು ಅದು ಏನು ಬಡತನ ಅಂದ್ರೆ ಇದಲ್ಲ, ಏನ್ ಸರ್ ಅದು ಬಡತನ ಅಂದ್ರೆ ಪಿಡುಗಲ್ಲ, ಅದು ನಿಜವಾಗ್ಲೂ ಪಿಡುಗಲ್ಲ, ಅದೊಂದು ನಿಜವಾಗ್ಲೂ ಒಂದು ಅನುಭವ ಸರ್. ಅದು ಅನುಭವಿಸ್ಬೇಕು ಬಡತನನ. ಸರ್ ಇಲ್ಲ ಸರ್ ಇಲ್ಲ, ಅದ್ರಲ್ಲಿ ಇದಿದೆ ಸರ್. ಬಡತನ ಅಂದ್ರೆ ಒಂಥರ ಆಲ್ಮೋಸ್ಟ್ ಯಾವುದೇ ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ, ಇದಕ್ಕೆಲ್ಲ ಬಡತನ ಇದ್ರೇನೆ ಸರ್ ಎಲ್ಲ ಇದಾಗ. ಬಡವ್ರ ಮಕ್ಕಳು ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು ಸರ್. ಅಲ್ಲ ಸರ್, ಬೆಳೆಯೋದಲ್ಲ ಸರ್, ಅದು ಅನುಭವ ಚೆನ್ನಾಗಿದೆ ಸರ್. ಓಕೆ ಓಕೆ, ಆಲ್ ದಿ ಬೆಸ್ಟ್. ಬನ್ನಿ ಬನ್ನಿ ಈ ಕಡೆ ಬನ್ನಿ. ಅವ್ರು ಆರ್ಟಿಸ್ಟಾ?